विधिरविचन्दावरुणयम शक्तिधनेश गणेश जाकृपालु सर्वज्ञ को यथार्थ मुनि ज्ञान ताको होत उपाधितै मोमय मिथ्या भान ऐजिहि जाने बिन जगत मन मुझे वरिसाप न सही भुजग जग जीलय सो हम नापे आप बोध चाहिगा को सुकृति भजत राम निष्काम सो मेरो आत्मा काको करो प्रणाम जो सुख नित्य प्रकाश विभु नाम रूपाधार मति न लखई जी मति लखई सोमय शुद्ध पार सोमय शुद्ध पार। सद्गुरुनाथ महाराज के परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಸದ್ಗುರು ನಿಶ್ಚಲದಾಸ್ ಮಹಾರಾಜರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 1ನೇ ತರಂಗದಲ್ಲಿ ಅನುಬಂಧ ಸಾಮಾನ್ಯ ನಿರೂಪಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರತಿಜ್ಞೆ ಮಾಡಿ, ಆ ಅನುಬಂಧಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಅಧಿಕಾರಿ. ಅಧಿಕಾರಿಯ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಮಲವಿಕ್ಷೇಪ ಜಾಕೆ ನಹಿ ಕೆಂತು ಏಕ ಜ್ಞಾನ ವೈಚವ ಸಾಧನ ಸಹಿತ ನರಸೋ ಅಧಿಕೃತ ಮತಿಮಾನ. ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮಗಳಲ್ಲಿ ಆಗಲಿ ಯಾವ ಪುರುಷ ನಿಷ್ಕಾಮ ಕರ್ಮ ಹಾಗೂ ನಿಷ್ಕಾಮ ಉಪಾಸನೆಗಳನ್ನು ಮಾಡಿ ತನ್ನ ಅಂತಃಕರಣದಲ್ಲಿರುವ ಬಲವಿಕ್ಷೇಪ ದೋಷಗಳನ್ನು ಕಳೆದುಕೊಂಡು ಸಾಧನ ಚತುಷ್ಟಯ ಸಂಪನ್ನನಾಗಿದ್ದರೆ ಅವನೇ ಈ ಗ್ರಂಥಕ್ಕೆ ಅಧಿಕಾರಿ ಅಂತ ಹೇಳಿ ಸಾಧನ ಚತುಷ್ಟಯಗಳನ್ನು ಚಿಂತನೆ ಮಾಡ್ತಾ ಸಾಧನ ಚತುಷ್ಟಯಗಳಲ್ಲಿ ಮೊಟ್ಟ ಮೊದಲು ಬರೆದು ವಿವೇಕ. ವಿವೇಕದ ಲಕ್ಷಣವನ್ನು ಹೇಳಿದ್ದಾರೆ. ಅವಿನಾಶಿ ಆತಮ ಅಚಲ ಜಗತಾತೈ प्रतिकूल ऐसो ज्ञान विवेक है सब साधन को मूल ಅಂತ ಹೇಳಿ ಆತ್ಮ ಅವಿನಾಶಿ ಅದಾನಂದ್ರೆ ನಾಶರಹಿತ ಅದಾನೆ, ಅಚಲ ಅಂದ್ರೆ ಕ್ರಿಯಾರಹಿತ ಅದಾನೆ. ಆ ಆತ್ಮನಿಗೆ ಭಿನ್ನವಾದ ದೇಹಾದಿ ಪ್ರಪಂಚ ಹೇಗದ ಅಂತೇಳಿ ವಿರುದ್ಧ ಸ್ವಭಾವ ಉಳ್ಳದ್ದದೆ. ಆತ್ಮ
ಅವಿನಾಶಿದವನೇ ಇದು ನಾಶ ಉಳಿದದ. ಆತ್ಮ ಅಕ್ರಿಯ ಅದಾನ, ಇದು ಕ್ರಿಯಾ ಉಳಿದದ. ಈ ರೀತಿ ಆತ್ಮ ಅನಾತ್ಮಗಳನ್ನು ಭಿನ್ನಪಡಿಸಿ ತಿಳಿಯುವ ತಿಳುವಳಿಕೆಗೆ ವಿಚಾರ ಅಂತ ಹೇಳಿ ವೈರಾಗ್ಯದ ಲಕ್ಷಣವನ್ನು ಹೇಳಿದ್ದಾರೆ. ಬ್ರಹ್ಮಲೋಕ ಜೋ ಭೋಗ ಹೈ ಚಹೆ ಸಬನ ಕೋ ತ್ಯಾಗ, ವೇದ ಅರ್ಥ ಜ್ಞಾತಾ ಮುನಿ ಕಹತಾಕಿ ವಿರಾಗ. ಈ ಲೋಕ ಮೊದಲು ಮಾಡಿಕೊಂಡು ಬ್ರಹ್ಮಲೋಕದ ಪರ್ಯಂತರವಾಗಿ ಇರುವಂತಹ ಸಮಸ್ತ ಭೋಗಗಳ ಇಚ್ಛೆಯ ತ್ಯಾಗವೇ ವೈರಾಗ್ಯ ಅಂತ ಹೇಳಿಕೊಂಡು ಬಂದು, ನಂತರ ಶಮ ಹಾಗೂ ದಮದ ಲಕ್ಷಣವನ್ನು ನಿನ್ನಿನ ದಿವಸ ಚಿಂತನೆ ಮಾಡಿದ್ದೀವಿ. ಅಂತರೇಂದ್ರಿಯ ನಿಗ್ರಹಕ್ಕೆ ಶಮ ಅಂತರ, ಬಹಿರೇಂದ್ರಿಯ ನಿಗ್ರಹಕ್ಕೆ ದಮ ಅಂತ ಕರೀತಾರೆ. ಈ ಸಾಧನೆಗಳನ್ನು ಸಾಧಕನಾಗಿರ್ತಕ್ಕಂಥವ ಸಾಧಿಸಲೇಬೇಕು. ಸಾಧಕ ಸಾಧನೆ ಸಾಧ್ಯ. ಈ ಮೂರರಲ್ಲಿ ಅತ್ಯಂತ ನಿಕಟವಾದ ಸಂಬಂಧ ಇರ್ತದೆ. ಸಾಧಕ ಸಾಧನ ಸಾಧ್ಯ. ಸಾಧಕ ಅಂತ ಎದಕ್ಕಂತಾರೆ? ಯಾರಿಗಂತಾರೆ? ಸಾಧನ ಕರ್ತ ಸಾಧಕ. ಉಂಡ ಮನ್ಕೊಳ್ಳೋದು ಸಾಧಕ ಅನ್ನೋದಿಲ್ಲ. ಸಾಧನೆಯನ್ನು ಮಾಡತಕ್ಕಂಥವನಿಗೆ ಸಾಧಕ ಸಾಧಕ, ಸಾಧನ ಕರ್ತ ಸಾಧಕ. ಸಾಧನೆ ಅಂದರೆ ಏನು? ಸಾಧ್ಯ ವಸ್ತುವನ್ನು ಪ್ರಾಪ್ತ ಮಾಡಿ ಕೊಡಲಿಕ್ಕೆ ಕಾರಣೀಭೂತವಾದದ್ದಕ್ಕೆ ಸಾಧನೆ 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 ಅಲ್ಲ. ಸಾಧ್ಯ ವಸ್ತುನ ಅದು ನಮ್ಮ ಕೈಗೆ ತಂದು ಕೊಡ್ತಿರ್ಬೇಕು, ಅದಕ್ಕೇನಂತಾರೆ? ಸಾಧನೆ. ಸಾಧ್ಯ ಅಂದರೆ ಯಾವುದು? ಮನುಷ್ಯನ ಗುರಿ, ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಯಾವುದನ್ನು ಪಡೆಯಲೇಬೇಕು ಅಂತ ಇಚ್ಛೆ ಉಳ್ಳವನಾಗಿದ್ದಾನೆಯೋ, ಸಾಧನದಿಂದ ಪ್ರಾಪ್ತಿಯಾಗಲಿಕ್ಕೆ ಯೋಗ್ಯವಾದದ್ದು ಸಾಧ್ಯ. ಅರ್ಥಾಕತಿ? ಸಾಧನಗಳಿಂದ ಸಾಧ್ಯವಾಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವುದದ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಈ ಸಾಧನೆ ಅತ್ಯಂತ ಅವಶ್ಯಕತೆ ಅದ. ಈ ಸಾಧನೆಗಳು ಯಾರಿಗೆ ಇಲ್ಲ ಅವನಿಗೆ ಸಾಧ್ಯ ಸಿಗುವುದಿಲ್ಲ. ಸಾಧ್ಯರೇ ನಮಗೆ ಬೇಕಾಗ್ತದೆ, ಸಾಧನಗಳ ಬ್ಯಾಡಾಗ್ತದೆ, ಅದು ಸಾಧ್ಯವಿಲ್ಲ. ಸಾಧನ ಯಾವಾತನಲ್ಲಿ ಇರ್ತದನೋ ಅವನಿಗೆ ಸಾಧ್ಯದ ಪ್ರಾಪ್ತಿ ಆಗ್ತದೆ. ಮೋಕ್ಷ ರೂಪ ಸಾಧ್ಯವನ್ನು ಪಡೆಯಬೇಕಾಗಿತ್ತು ಅಂತಂದ್ರೆ ಸಾಧಕನಾಗಿರ್ತಕ್ಕಂಥವ ಈ 6 ಸಾಧನೆಗಳನ್ನು ಸಂಗ್ರಹ ಮಾಡಲೇಬೇಕು, ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಕೇವಲ ಇವುಗಳನ್ನು ಓದಿದರೆ, ಮಾತನಾಡಿದ ಮಾತ್ರದಲ್ಲಿ ಆ ಸಾಧ್ಯ ವಸ್ತು ನಮಗೆ ಸಿಗುವುದಿಲ್ಲ. ಸಾಧನೆಯನ್ನು ನಾವು ಪ್ರಯತ್ನಪೂರ್ವಕವಾಗಿ ನಮ್ಮ ಬದುಕಿನಲ್ಲಿ ಸಾಧಿಸಿಯೇ ತೀರಬೇಕಾಗ್ತದೆ. ಆದ್ದರಿಂದ ಅಂತರಂಗದ ಅಂತರೇಂದ್ರಿಯ ನಿಗ್ರಹ, ಇದಕ್ಕೆ ಶಮೆ ನಿನ್ನೆ ದಿವಸ ಚೆನ್ನಾಗಿ ಚಿಂತನೆ ಮಾಡಿದ್ದೀವಿ. ಶಮಾರ್ಥಂ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳು ಶಮದ ಅರ್ಥಕ್ಕಾಗಿಯೇ ಹೇಳ್ತಾ ಇದ್ದಾವೆ. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸ ಏವ ಸರ್ವಶಾಸ್ತ್ರಜ್ಞಃ ಯಶ ಶಾಂತ ಮನಸೋ ಸದಾ. ಶಾಸ್ತ್ರಜ್ಞ ಅಂದರೆ ಯಾರಿಗೆ ಅನ್ನಬೇಕು? ಭಾಳ ಓದಿದವನಿಗೆ ಶಾಸ್ತ್ರಜ್ಞ ಅನ್ನೋದಿಲ್ಲ, ಭಾಳ ಹೇಳೋದು ಶಾಸ್ತ್ರಜ್ಞ ಅನ್ನೋದಿಲ್ಲ. ಸ ಏವ ಶಾಸ್ತ್ರಜ್ಞ, ಅವನೇ ಶಾಸ್ತ್ರಜ್ಞ. ಯಶ ಶಾಂತ ಮನಸ ಸಹ, ಯಾವಾತನ ಮನಸ್ಸು ಶಾಂತವಾಗಿರುವುದೋ ಅವನು ಶಾಸ್ತ್ರಜ್ಞ. ಅವನು ಓದಿರಬಹುದು, ಓದದೇ ಇರಬಹುದು, ತನ್ನ ಮನಸ್ಸನ್ನು ಶಾಂತವಾಗಿ, ಯಾವಾಗ ಮನಸ್ಸು ಶಾಂತಕ್ಕೈತೆ ಅಂದರೆ ಶಮೆಯನ್ನು ಸಾಧಿಸಿದ ಮಹಾಪುರುಷನ ಮನಸ್ಸು ಶಾಂತ ಇರ್ತದೆ.
ಅದು ಇಲ್ಲದೆ ಹೋದರೆ ಬೇಕಾದಷ್ಟು ಶ್ರೀಮಂತಿರಬಹುದು, ದೊಡ್ಡ ಅಧಿಕಾರವೇ ಇರಬಹುದು, ಏನೇ ಲಾರಿಗಟ್ಟಲೆ ಪುಸ್ತಕನ ಓದಿರಬಹುದು, ಪರಂತು ಯಾವಾತನ ಮನಸ್ಸು ಶಾಂತವಾಗಿಲ್ಲವೋ ಅವ ಏನು ಶಾಸ್ತ್ರಜ್ಞ ಯಾರನ್ಬೇಕು ಅಂದರೆ ಯಾರ ಮನಸ್ಸು ಸದಾ ಶಾಂತವಾಗಿರುವುದೋ ಸೈವ ಸರ್ವ ಶಾಸ್ತ್ರಜ್ಞ, ಅವನೇ ಎಲ್ಲ ಶಾಸ್ತ್ರಗಳನ್ನು ಬಲ್ಲವನು ಅಂತ ಶಮೆ ಹಾಗೂ ದಮೆಯ ಲಕ್ಷಣಗಳನ್ನು ನಾವು ನಿನ್ನಿನ ದಿವಸ ಚಿಂತನೆ ಮಾಡಿದ್ದೀವಿ. ಈ ಹೊತ್ತ ಶ್ರದ್ಧಾ ಮತ್ತು ಸಮಾಧಾನ ಲಕ್ಷಣ. ಈಗ ಶ್ರದ್ಧಾ ಮತ್ತು ಸಮಾಧಾನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಸತ್ಯವೇದ ಗುರುವಾಕ್ಯ ಹೈ, श्रद्धा असो विश्वास, समाधान ताकू कहत, मन विक्षेपको नाश. सत्य वेद वाक्य है श्रद्धा अस विश्वास. ವೇದ ವಾಕ್ಯಗಳು ಗುರುವಾಕ್ಯಗಳು ಸತ್ಯವೇ ಇರುತ್ತವೆ. ಹೀಗೆ ಯಾವಾತನ ವಿಶ್ವಾಸ ನಂಬಿಕೆ ಉಂಟೋ ಇದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಗುರುವಾಕ್ಯದಲ್ಲಿ ಹಾಗೂ ಶಾಸ್ತ್ರವಾಕ್ಯದಲ್ಲಿ ಇರುವ ವಿಶ್ವಾಸ ಇದಕ್ಕೇನಂತಾರೆ? ಶ್ರದ್ಧೆ ಅಂತ ಕರೀತಾರೆ. ಪೂರ್ವಕ್ಕೆ ಉದಯ ಆಗತಕ್ಕಂಥ ಸೂರ್ಯ ತಪ್ಪಿ ಪಶ್ಚಿಮಕ್ಕಾದರೂ ಉದಯವಾಗಬಹುದು ಅಲ್ಲ. ಅಚಲವಾಗಿರುವಂತಹ ಪರ್ವತ ಚಲಿಸಬಹುದು. ಆದರೆ ಗುರುವಾಕ್ಯ ಶಾಸ್ತ್ರವಾಕ್ಯಗಳು ಎಂದೂ ಸುಳ್ಳಾಗುವುದಿಲ್ಲ. ಗುರುವಾಕ್ಯ ಶಾಸ್ತ್ರವಾಕ್ಯಗಳು ನಮ್ಮ ಉದ್ಧಾರವನ್ನೇ ಮಾಡಲಿಕ್ಕೆ ಯೋಗ್ಯವಿರುತ್ತವೆ ಎಂಬ ವಿಶ್ವಾಸ ಇದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಶ್ರದ್ಧೆ ಎಷ್ಟು ಇರಬೇಕು? ಅದು ಬಹಳಷ್ಟು ಅಂದರೆ ಯಾವಾಗ ಮನುಷ್ಯನಿಗೆ ಗುರುವಾಕ್ಯದಲ್ಲಿ ಶ್ರದ್ಧಾ ಕಳ್ಕೊಂಡ, ಶಾಸ್ತ್ರವಾಕ್ಯದ ಶ್ರದ್ಧಾ ಕಳ್ಕೊಂಡ, ಸಂಶಯಾತ್ಮ ವಿನಶ್ಯತಿ, ಅವ ವಿನಾಶವನ್ನೇ ಹೊಂದುತ್ತಾನೆ ಗೀತೆಯೊಳಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಬುದ್ಧಿವಾನ್ ಲಭತೆ ಅಂತ ಬರಿಬಹುದಾಗಿತ್ತು ಗೀತೆಯೊಳಗೆ ಭಗವಂತ. ಜಗತ್ತಿನಲ್ಲಿ ಬುದ್ಧಿವಂತರು ಬಹಳ ಜನ ಅದಾರ, ಶ್ರದ್ಧಾವಂತರು ಕಡಿಮೆ ಅದಾರೆ ಅಲ್ಲ. ಬುದ್ಧಿವಂತರ ಬಹಳ ಜನ ಆಕಾಶದಲ್ಲಿ ಹಕ್ಕಿ ಹಂಗ ಹಾರ್ತಾರೆ, ಸಮುದ್ರೊಳಗೆ ನೀರಿನಂಗೆ ಈಶಾಡ್ತಾರೆ, ಒಳಗೆ ಆಳಕ್ಕೆ ಹೋಗ್ತಾರೆ. ಪರಂತು ಬುದ್ಧಿವಂತರ ಅದಾರೆ, ಶ್ರದ್ಧಾವಂತರಿಲ್ಲ. ಬಹಳ ಕೊರತೆ ಅದೇ, ಬಹಳ ಕೊರತೆ ಅದೇ. ಕೃಷ್ಣ ಅರ್ಜುನರು ಸಾಯಂಕಾಲ ಸಂಚಾರಕ್ಕೆ ಹೊರಟಿದ್ರಂತ, ಸಂಚಾರ ಮಾಡ್ತಾ ಇದ್ರು. ಹೊತ್ತು ಮುಳುಗುವ ವ್ಯಾಳೆ ಅದ. ಅವರು ಮ್ಯಾಲ ನೋಡ್ಕೊಂತ ಹೋಗಿದ್ರು. ಆಕಾಶದಾಗ ಒಂದು 4 ಹಕ್ಕಿಗಳು ಹಾರಿ ಹೋಗುವಂತ ಇಬ್ಬರೂ ನೋಡಿದರು. ಕೃಷ್ಣನೂ ನೋಡಿದ, ಅರ್ಜುನ ನೋಡಿದ. ಕೃಷ್ಣ ಅಂತಾನ, ಅರ್ಜುನ ಕಾಗಿ ಹೋಗ್ತಾ ನೋಡೋ ಅಂದ. ಅದಕ್ಕೆ ಅರ್ಜುನ ಅಂದ, ಹೌದು ಕೃಷ್ಣ ಕಾಗಿದಾವೆ. ಮುಂದಕ್ಕೆ ಹೋಗಿ ಏನಂದ ಕೃಷ್ಣ, ಕಾಗೆಲ್ಲೋ ಅವು ಕೂಗಿದಾವೆ ಅಂದ. ಅವಾಗ ಅರ್ಜುನ ಅಂದ, ಹೌದು ಅವು ಕೂಗಿನೇ ಅದಾವೆ. ಮತ್ತು ಮುಂದೆ ಹೋದ, ಅಲ್ಲೋ ಕಾಗೆಲ್ಲೋ ಕೂಗೆಲ್ಲೋ ಪಾರಿವಾಳ ಅದಾವ ಅಂದ ಕೃಷ್ಣ. ಹೌದು ಕೃಷ್ಣ ಪಾರಿವಾಳವೇ ಅದಾವೆ ಅಂದ. ಮತ್ತು ಮುಂದೆ ಹೋಗಿ ಅಂತಾನೆ ಕೃಷ್ಣ, ಪಾರಿವಾಳ ಅಲ್ಲೋ ಗಿಳಿ ಅದಾವೋ ಅಂದವ. ಅದಕ್ಕೂ ಕೂಡ ಅರ್ಜುನ, ಹೌದು ಕೃಷ್ಣ ಅವು ಗಿಳಿನೇ ಅದಾವೆ. ನಿಂತೀಗ ಕೃಷ್ಣ ಅರ್ಜುನ್ ಮುಂದೆ ನಿಂತ, ಅಲ್ಲೋ ನೀನು ನೋಡಿದಿ, ನಾನು ನೋಡಿದ್ದೀನಿ, ನಿನ್ನ ಕಣ್ಣದ ಇಲ್ಲೋ, ನಾ ಕಾಗಿದ್ರೆ ಕಾಗೆಂತಿ, ಹೂಗೆಂದ್ರೆ ಹೂಗೆಂತಿ, ಪಾರಿವಾಳ ಅಂದ್ರೆ ಪಾರಿವಾಳ ಅಂತಿ, ಗಿಳಿ ಅಂದ್ರೆ ಗಿಳಿ ಅಂತೀಯಲ್ಲೋ. ಕಣ್ಣದ ಇಲ್ಲ, ನೀನು ನೋಡೋದಿಲ್ಲೋ.
ಆವಾಗ ಅರ್ಜುನ ಒಂದು ಮಾತು ಹೇಳ್ತಾನ, ಕೃಷ್ಣ ನನಗೂ ಕಣ್ಣದಾವ, ನಾನು ನೋಡಿದ್ದೀನಿ, ಪರಂತು ನನ್ನ ಕಣ್ಣಿನ ಮ್ಯಾಲ ನನಗೆ ವಿಶ್ವಾಸ ಇಲ್ಲ, ನಿನ್ನ ಮಾತಿನ ಮ್ಯಾಲ ನನಗೆ ವಿಶ್ವಾಸ ಅದೇ. ನೀ ಕಾಗಿ ಅಂದ್ರೆ ಕಾಗಿ, ಗೋಗಿ ಅಂದ್ರೆ ಗೋಗಿ, ಗಿಳಿ ಅಂದ್ರೆ ಗಿಳಿ, ಪಾರಿವಾಳ ಅಂದ್ರೆ ಪಾರಿವಾಳ. ನನಗೆ ನಾನು ಇಂದ್ರಿಯ ಮೇಲೆ ವಿಶ್ವಾಸ ಇಲ್ಲ. ಇದು ಅರ್ಜುನ ಸಾಧಕರಿಗೆ ಹೇಳಿದ ಕಿವಿ ಮಾತು ಅಲ್ಲ. ನಾವು ನಮ್ಮ ಇಂದ್ರಿಯವನ್ನು ನಂಬಿದ್ದೀವಿ, ನಮ್ಮ ಮನಸ್ಸನ್ನು ನಂಬಿದ್ದೀವಿ, ಇಷ್ಟೇ ಗುರುವಾಕ್ಯವನ್ನು ನಂಬಿದೀವಿ ಅಂತ ಅಂದ್ರೆ ಅಯ್ಯೋ 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 ಏನು ಅಸಾಧ್ಯ ಅಲ್ಲ ತಮ್ಮ ಅಂತ ಹೇಳಿ ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ ಕೃಷ್ಣ. ಧರ್ಮರಾಜ ಇದ್ದ ಅಲ್ಲ, ಯಾರ್ಯಾರೋ ಇದ್ರಲ್ಲ, ಧರ್ಮರಾಜನೂ ಇದ್ದ, ನಕುಲ ಸಹದೇವ ಇದ್ದ, ಭೀಮಿದ್ದ, ಯಾರಿದ್ರು ಕೂಡ ಹೇಳಿದ ಯಾರಿಗೆ ಭಗವದ್ಗೀತೆಯನ್ನ? ಅರ್ಜುನನಿಗೆ. ವಿಶ್ವಾಸವೋ ಫಲದಾಯಕ, ಶ್ರದ್ಧೆ ಒಂದಿತ್ತು ಅಂಥೇಳಿ ಭಗವಂತನ ಶ್ರದ್ಧೆಯ ಮೂಲಕವಾಗಿ ಜಗತ್ತಿಗೆ ಭಗವದ್ಗೀತೆ ದೊರೆತಿದೆ ಅಲ್ಲ. ಆದ್ದರಿಂದ ಶ್ರದ್ಧಾ ಅನ್ನುವಂಥದ್ದು ಬಹಳ ಮಹತ್ವದ್ದು ಅದೇ. ಅದನ್ನು ಕೆಳಗೆ ಟಿಪ್ಪಣಿ ಒಳಗೆ ಬಹಳ ಸುಂದರವಾಗಿ ಬರೀತಾ ಇದ್ದಾರೆ ನೋಡಿ. ಟಿಪ್ಪಣಿ ಅದ, ಎಷ್ಟನೇ ಟಿಪ್ಪಣಿ ಅದ? ಅದು 13ನೇ ಟಿಪ್ಪಣಿ ಅದೇನೋ, 14ನೇ ಟಿಪ್ಪಣಿ ಅದ, 14ನೇ ಟಿಪ್ಪಣಿ ಅದ. 13ನೇ ಟಿಪ್ಪಣಿ ಒಳಗೆ ಏನು ಹೇಳ್ಯಾರ ಅಂತ ಕೇಳಿದ್ರೆ, ಶಮ ದಮಗಳಲ್ಲಿ ಏನದ ಅಂತ ಕೇಳಿದರೆ ಒಂದನ್ನೊಂದು ಅಪೇಕ್ಷೆ ಮಾಡ್ತಾವಂತ ಟಿಪ್ಪಣಿ ಒಳಗೆ. ಯಾವ ಟಿಪ್ಪಣಿ? 13ನೇ ಟಿಪ್ಪಣಿ ಒಳಗೆ. ಅದನ್ನು ನಿನ್ನೆ ಹೇಳಬೇಕಾಗಿತ್ತು, ಉಳ್ದದ ಅಲ್ಲ. ಶಮೆ ದಮೆಯನ್ನು ಅಪೇಕ್ಷೆ ಮಾಡ್ತದ, ದಮೆ ಶಮೆಯನ್ನು ಅಪೇಕ್ಷೆ ಮಾಡ್ತದೆ. ಅದು 13ನೇ ಟಿಪ್ಪಣಿ. ಹಿಂದೆ ಪಾರ್ಜವಿಲ್ಲದ ಕನ್ನಡಿಯಲ್ಲಿ ಮುಖವನ್ನು ನೋಡಲು ಹೊರಟ ನೇತ್ರ ವೃತ್ತಿ ಹೇಗೆ ಹೊರಗೆ ಹೊರಟು ಹೋಗುವುದೋ ಹಾಗೇ ಇಂದ್ರಿಯ ರೂಪ ದ್ವಾರಗಳಿಗೆ ವಿಷಯಗಳಿಂದ ನಿರೋಧ ರೂಪ ದಮವಿಲ್ಲದೆ ಹೋದರೆ ಮನದ ನಿರೋಧ ರೂಪ ಶಮ ಸಿದ್ಧಿಸಲಾರದು. ದಮ ಇದ್ರನ ಶಮ ಇರ್ತದ, ದಮ ಇದ್ದಿದ್ದಿಲ್ಲ ಶಮ ಇರಂಗಿಲ್ಲ. ಹಂಗೆ ಹೇಳ್ತಾರೆ. ದೃಷ್ಟಾಂತ ಚಂದದ ನೋಡ್ರಿ. ಹಿಂದೆ ಪಾರಸವಿಲ್ಲದ ಕನ್ನಡಿ ಗೊತ್ತಾಕತಿ. ನೀವು ಬಸ್ನ್ಯಾಗೂ ಕನ್ನಡಿ ನೋಡ್ಯಾರಿ, ನಿಮ್ಮ ಮನ್ಯಾಗೂ ಕನ್ನಡಿ ನೋಡ್ಯಾರಿ. ಬಸ್ನ್ಯಾಗಿನ ಕನ್ನಡಿಗೆ ಪಾರ್ಜ್ ಇರಂಗಿಲ್ಲ ಅದಲ್ಲ, ಮನ್ಯಾಗಿನ ಕನ್ನಡಿಗೆ ಪಾರ್ಜ್ ಇರ್ತದೆ. ಏನು ವ್ಯತ್ಯಾಸದ? ಪಾರ್ಜ್ ರಹಿತವಾದ ಕನ್ನಡಿಗೂ ಪಾರ್ಜ್ ಸಹಿತವಾದ ಕನ್ನಡಿಗೂ ವ್ಯತ್ಯಾಸ ಏನದ ಅಂತ ಕೇಳಿದ್ರೆ, ಹಿಂದೆ ಪಾರ್ಜ್ ಇದ್ದಿದ್ದಿಲ್ಲ ಅಂತಂದ್ರೆ ನೋಡಲಿಕ್ಕೆ ಹೊರಟ ನೇತ್ರದ ವೃತ್ತಿ ಅದು ಪಾರಾಗಿ ಹೊರಗೆ ಹೋಗಿಬಿಡ್ತದೆ, ಪಾರ್ಜ್ ಇದ್ದಿದ್ದಿಲ್ಲ ಅಂದರೆ ಅಲ್ಲ. ಅದನ್ನು ದೃಷ್ಟಾಂತ ಕೊಡ್ತಾನೆ ಪುಣ್ಯಾತ್ಮ. ಹೊರಗೆ ಹೊರಟು ಹೋಗುವುದು ಹಾಗೆ ಇಂದ್ರಿಯ ರೂಪ ದ್ವಾರಗಳಿಗೆ ವಿಷಯಗಳ ನಿರೋಧ ರೂಪ ದಮವಿಲ್ಲದೆ ಹೋದರೆ ಅಲ್ಲ. ನೇತ್ರಾದಿ ಇಂದ್ರಿಯಗಳಲ್ಲಿ ದಮನ ಇದ್ದಿದ್ದಿಲ್ಲ ಅಂದ್ರೆ, ನೇತ್ರಾದಿ ಇಂದ್ರಿಯಗಳ ನಿಗ್ರಹ ರೂಪವಾದ ದಮ ಇದ್ದಿದ್ದಿಲ್ಲ ಅಂತಂದ್ರೆ ಏನಕ್ಕತಿ? ಶಮ, ಆ ಮನಸ್ಸು ಇಂದ್ರಿಯಗಳ ದ್ವಾರ ಹೊರಗೆ ಹೋಗೇ ಹೋಗ್ತದೆ. ಯಾಕೆ? ಪಾರ್ಜ್ ಇರಲ್ಲ. ಇಲ್ಲಿ ಪಾರ್ಜ್ ಯಾವುದು? ಇಂದ್ರಿಯಗಳಲ್ಲ, ಇಂದ್ರಿಯ ನಿಗ್ರಹ ಪಾರ್ಜ. ಇಂದ್ರಿಯಗಳಲ್ಲ, ಇಂದ್ರಿಯಗಳ ನಿಗ್ರಹ ಪಾರ್ಜ ಹೊರತು ಇಂದ್ರಿಯಗಳ ಪಾರ್ಜ ಅಲ್ಲ. ಇಂದ್ರಿಯಗಳ ನಿಗ್ರಹ ಮಾಡದೆ ಹೋಗಿದ್ರೆ ಮನಸ್ಸು ಶಮೆ ಇರಂಗಿಲ್ಲ. ಹಂಗೆ ಪಾರ್ಜರಹಿತವಾದ ಕನ್ನಡಿಯೊಳಗೆ ನೋಡಿತಕ್ಕಂಥ ನೇತ್ರವೃತ್ತಿ ಹೊರಗೆ ಹೆಂಗೆ ಹೋಗಿಬಿಡ್ತದನೋ. ಬಹಿರೇಂದ್ರಿಯ ನಿಗ್ರಹ ಮಾಡಲಾರ್ದ ಇತ್ತು ಅಂತಂದ್ರೆ ಶಮೆ ಸಾಧಿಸುವುದಿಲ್ಲ. ಅಂದ್ರೆ ಶಮೆ ಇರಬೇಕಾಗಿತ್ತು ಅಂದ್ರೆ ದಮೆ ಅವಶ್ಯವಾಗಿ ಇರಲೇಬೇಕು ಒಂದು. ಇನ್ನು ಆ ದಮೆ ಶಮೆಯನ್ನು ಅಪೇಕ್ಷೆ ಮಾಡ್ತದ. ಈಗ ಏನಾದ್ರು ಶಮೆ ದಮೆಯನ್ನು ಅಪೇಕ್ಷೆ ಮಾಡ್ತದ ಅನ್ನೋದನ್ನ ಹೇಳಿದ್ರು. ಇದರಂತನೇ ಶಮೆಯನ್ನು ಕೂಡ
ದಮೆಯು ಕೂಡ ಶ್ರಮೆಯನ್ನು ಅಪೇಕ್ಷೆ ಮಾಡ್ತದ. ಹ್ಯಾಂಗಪ್ಪ ಅಂದ್ರ ಲಗಾಮನ್ನು ಹಿಡಿಯಲಾರದ ಕುದುರೆಯಂತೆ ಅಲ್ಲ, ಕುದುರೆಗೆ ಲಗಾಮ್ ಇರ್ತದ. ಕುದುರೆ ಲಗಾಮ್ ಹಿಡಿದ್ರೆ ಕುದುರೆ ಆಧೀನದಲ್ಲಿ ಬರ್ತದ. ಕುದುರೆಗೆ ಲಗಾಮನ ಇದ್ದಿದ್ದಿಲ್ಲ ಅಂತಂದ್ರೆ ಲಗಾಮವನ್ನು ಹಿಡಿಯಲಾರದ ಕುದುರೆಯಂತೆ ಮನೋದ ನಿರೋಧ ರೂಪ ಶಮ ಇಲ್ಲದ ಹೋದ್ರೆ ಇಂದ್ರಿಯ ನಿಗ್ರಹ ರೂಪವಾದ ದಮವು ಸಿದ್ಧಿಸಲಾರದು ಅಲ್ಲ. ಮನಸ್ಸಿಗೆ ಕರಿವನ್ನಿ ಹಾಕಲಿಲ್ಲ ಅಂತಂದ್ರೆ ಮನಸ್ಸು ಹೋಗಿಬಿಡ್ತದ. ಅಂದ್ರೇನು, ದಮೆ ಇರಬೇಕಾಗಿತ್ತು ಅನ್ನೋ ಶಮೆ ಅಪೇಕ್ಷೆ ಅದ. ಅರ್ಥಾತು ಈ ರೀತಿಯಿಂದ ಶಮೆ ದಮೆಗಳಲ್ಲಿ ಸಮಯ ಅದಾವ ಅಂತ ಶಮೆ ದಮಗಳ ಪರಸ್ಪರ ಅಪೇಕ್ಷೆ ಇರುವುದು. ಇದಂತೆ ಎಲ್ಲ ಷಟ್ ಸಂಪತ್ತಿಗಳು ಪರಸ್ಪರ ಅಪೇಕ್ಷೆ ಇರುತ್ತದೆ ಅಂತ ಮುಂದೆ ನಾವು ಹೇಳ್ತೀವಿ. ಈಗ ಶ್ರದ್ಧೆ ಮೇಲೊಂದು ಚಂದ ಟಿಪ್ಪಣಿ ಕೊಡ್ತಾನೆ ಪುಣ್ಯಾತ್ಮ. ಶ್ರದ್ಧೆ ಎಷ್ಟು ಪ್ರಾಮುಖ್ಯದ ಅಂತ ಕೇಳಿದರೆ, ಸರ್ವ ಸಾಧನಗಳ ಸಂಪತ್ತಿ ರೂಪ ಮೊಸರು ಕಳೆಯುವ ಸಾಮಗ್ರಿಗಳಲ್ಲಿ ಶ್ರದ್ಧಾರೂಪ ಮಥನ ಪಾತ್ರೆಯಾಗಿರುತ್ತದೆ. ಸರ್ವ ಸಾಧನ ಸಂಪತ್ತಿ ರೂಪ ಮೊಸರು ಕಡಿಯುವ ಸಾಮಗ್ರಿ ಅಂದ್ರೆ ಕಾರಣ ಸಮುದಾಯಕ್ಕೂ ಸಾಮಗ್ರಿ ಕಹತೆ ಹೈ. ಸಾಮಗ್ರಿ ಅಂದ್ರೇನು? ಕಾರಣ ಸಮುದಾಯಕ್ಕೂ. ಕಾರಣ ಸಮುದಾಯಕ್ಕೂ ಒಂದು ಗಡಿಗೆ ತಯಾರಾಗಬೇಕಾಗಿತ್ತು ಅಂತಂದ್ರೆ ಮೃತ್ತಿಕೆ ಬೇಕು, ಕುಂಬಾರ ಬೇಕು, ಚಕ್ರ ಬೇಕು, ದಂಡ ಬೇಕು. ಕಾರಣ ಸಮುದಾಯಗಳು ಅವುಗಳಿಗೆ ಸಾಮಗ್ರಿ ಅಂತ ಕರೀತಾ ಇದ್ದಾರೆ. ಹಾಗೆ ಇಲ್ಲಿ ಸರ್ವ ಸಾಮಗ್ರಿಗಳ ಸಾಧನ ಸಂಪತ್ತಿ ಮೊಸರು ಕಳೆಯುವ ಸಾಮಗ್ರಿಗಳಲ್ಲಿ ಶ್ರದ್ಧಾ. ಈಗ ಮೊಸರು ಕಡಿಬೇಕಾಗಿತ್ತು ಅಂದ್ರೆ ಮೊಸರಿನ ಗಡಿಗೆ ಒಂದು ಬೇಕ, ಕಡಗೋಲು ಅಂತ ಅದಕ್ಕೊಂದು ಕಡಗೋಲು ಬೇಕ, ಅದಕ್ಕೊಂದು ಹಗ್ಗ ಬೇಕ ಅಲ್ಲ, ಅದಕ್ಕೆ ಹಾಕಬೇಕ, ಕಡಿತಕ್ಕಂಥ ಮನುಷ್ಯ ಬೇಕ. ಇವೆಲ್ಲ ಏನು ಸಾಧನಗಳು, ಇವೆಲ್ಲ ಸಾಧನ ಸಂಪತ್ತಿ. ಮೊಸರು ಕಡಿಲಾಕ ಇವೆಲ್ಲ ಬೇಕ. ಈ ನಾಲ್ಕರ ಯಾವುದು ಪ್ರಾಮುಖ್ಯಪ? ನಾಲ್ಕರ ಯಾವುದು? ಮಥನ ಪಾತ್ರೆ. ನೀವು ಕಡಿಲಾಕ ಕೂತೀರಿ, ಹಗ್ಗ ಹರಿತು ಅಂದ್ರೆ ಎರಡನೇದವ್ರ ಮನೆಗೆ ಹೋಗಿ ಸ್ವಲ್ಪ ಹಗ್ಗ ಕೊಡ್ರಿ, ನಾವು ಮೊಸರು ಕಡ್ಕೊಂಡು ಕೊಡ್ತೀವಿ ಅಂದ್ರೆ ಹಗ್ಗ ಎರಡನೇದವ್ರ ಮನೆಯಾಗಿಂದ ಇಸ್ಕೊಂಡು ಬರ್ಬೋದು. ಅಥವಾ ಕಡಗೋಲು ಮುರಿತು ಅಂತಂದ್ರು ಸಹಿತ ಎರಡನೇದವ್ರ ಮನ್ಯಾಗ ಹೋಗಿ ಕಡಗೋಲು ತಂದು ಕಡದ ಬೆಣ್ಣೆ ತಕ್ಕೊಳಕ್ ಬರ್ತದ. ಪರಂತು ಮೊಸರಿನ ಗಡಿಗೆನ ಹೊಡಿತು ಅಂದ್ರೆ ಎಲ್ಲ ಅದ್ರೊಳಗೆ ಪ್ರಾಮುಖ್ಯತೆ ಯಾವುದು? ಮೊಸರಿನ ಗಡಿಗೆ ಅಲ್ಲ. ಅದರಂತೆ ಇಲ್ಲಿ ಏನ್ ಹೇಳ್ಬೇಕಾಯ್ತಿ? ಮಥನ ಪಾತ್ರೆಯಾಗಿರುತ್ತದೆ. ಶ್ರದ್ಧಾರೂಪವು ಮಥನ ಪಾತ್ರೆಯಾಗಿರುತ್ತದೆ. ಅದರ ಭಂಗವಾಗಲು ಸರ್ವ ಸಾಧನ ವ್ಯರ್ಥತೆ ಆಗುತ್ತದೆ. ಶ್ರದ್ಧಾನ ಇಲ್ಲ, ಅವನಲ್ಲಿ ವಿವೇಕದ ವೈರಾಗ್ಯದ ಎಲ್ಲ ಸಾಧನ ಅದಾವ. ಗುರುಶಾಸ್ತ್ರಗಳ ವಾಕ್ಯದಲ್ಲಿ ವಿಶ್ವಾಸ ಇಲ್ಲವನಿಗೆ ಗಡಿಗಿನ ಹೊಡೆದಂಗ ಆಗ್ತದೆ. ಎದರ ಗಡಿಗೆ? ಮೊಸರಿನ ಗಡಿಗೆ. ಎಲ್ಲ ನೆಲಕ್ಕೆ ಬಿದ್ದು ಹಾಳಾಗ್ತದಲ್ಲ. ಅವೆಲ್ಲ ಇದ್ರೂ ಕೂಡ ಅವು ಉಪಯೋಗ ಇಲ್ಲ ಅಂತ. ಅವನಿಗೆ ವಿವೇಕ ಸಾಕಷ್ಟು ಅದ, ವೈರಾಗ್ಯ ಸಾಕಷ್ಟು ಅದ, ಶಮ ಅದ, ಧಮ ಅದ, ಎಲ್ಲ ಅದ. ಒಂದು ಶ್ರದ್ಧಾ ಇಲ್ಲ ಅಂದರೆ ಯಾವ ಇದ್ದು ಏನಾಗೈತಿ? ಇಲ್ಲದಂಗೆ ವ್ಯರ್ಥ ಸಾಧನೆಗಳು. ಅಥವಾ ಸರ್ವ ಸಾಧನ ಸಂಪತ್ತಿ ಪರೋಕ್ಷಕ್ಕೆ ಶ್ರದ್ಧೆಯು ಫಲವಾಗಿರುತ್ತದೆ. ಒಂದು ಮಾವಿನ ಹಣ್ಣಿನ ಫಲ ನಾವು ತಗೋಬೇಕಾಗಿತ್ತು ಅಂದ್ರೆ ಗಿಡ ಹಚ್ಚಬೇಕು, ಅದಕ್ಕೆ ನೀರು ಹಾಕಬೇಕು ಅಲ್ಲ. ಗಿಡಕ್ಕೆ ಸಾಕಷ್ಟು ನಾವು ಬೇಲಿ ಗೀಲಿ ಹಚ್ಚಬೇಕು, ಕಾಯಬೇಕು. ಇದೆಲ್ಲಕ್ಕೂ ಮುಖ್ಯ ಯಾವುದಪ್ಪ? ಫಲ ಅಲ್ಲ. ಎಲ್ಲ ಅದ, ಫಲನ ಇದ್ದಿದ್ದಿಲ್ಲ ಅಂತಂದ್ರೆ ಹೆಂಗೆ ಪ್ರಯೋಜನ ಆಗುವುದಿಲ್ಲವೋ ಹಾಗೆ ಮಥನ ಪಾತ್ರೆಯಂತೆ ಫಲದಂತೆ ಇದುವೇನದ ಶ್ರದ್ಧಾ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದೇ. ಸಿದ್ಧಾಳಪ್ಪ ಕೈಲಾಸ ಮಂಟಪದೊಳಗೆ ಶಾಸ್ತ್ರ ಹೇಳುವಾಗ ಒಬ್ಬಾಕಿ ಅಜ್ಜಿ ಬಂದು ಅಕಸ್ಮಾತ್ ಅವತ್ತ ಶಾಸ್ತ್ರಕ್ಕೆ ಬಂದಳಾಕಿ.
ಬಂದು ಅಲ್ಲಿ ಪಂಡಿತರು ಸಿದ್ಧನ ಸಭೆಯೊಳಗೆ ದೊಡ್ಡ ದೊಡ್ಡ ಪಂಡಿತರು ಆ ದಿವಸ ಸಾಧನೆಗಳ ಬಗ್ಗೆ ಭಾಳ 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 ಏನು ಶ್ರುತಿ ಯುಕ್ತಿ ಅನುಭವಗಳ ಮೂಲಕವಾಗಿ ವಿವೇಕಂದ್ರೆ ಹಿಂಗಿರ್ತದ, ವೈರಾಗ್ಯ ಹಿಂಗಿರ್ತದ, ಶಮೆ ದಮೆ ಶ್ರದ್ಧಾ ಇವನ್ನೆಲ್ಲ ಹೇಳಿ 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 ಹೇಳು ಆ ಮುದುಕಿ ಕೇಳಿರು ಆಕಿಗೆ ಅನಿಸ್ತು, ನಾ ಯಾಕಂದ್ರೆ ಇಲ್ಲಿ ಬನ್ನಿ, ಇವ್ರು ಏನು ವಿವೇಕ ಅಂತಾರೆ, ವೈರಾಗ್ಯ ಅಂತಾರೆ, ನಾನಲ್ಲಿ ವಿವೇಕ ಇಲ್ಲ, ವೈರಾಗ್ಯನೂ ಇಲ್ಲ, ಅಯ್ಯೋ ನಾ ಸುಮ್ಮನೆ ಇಲ್ಲಿ ಬನ್ನಲ್ಲ ಅಂತ ಅಜ್ಜಿಗೆ ಭಾಳ ಮನಸ್ಸಿಗೆ ನೋವಾತು. ಶಾಸ್ತ್ರ ಓದಿ ಕೂಡಲೇ ಅಜ್ಜಿ ಹೋಗೋ ಮುಂದೆ ಅಜ್ಜಿಗೆ ನಮಸ್ಕಾರ ಮಾಡಿ, ಅಪ್ಪ ಇದೊಂದು ಸಲ ನಿನ್ನ ಮಠಕ್ಕೆ ಬಂದಿನಿಪ್ಪ, ನಾಳಿಂದ ಬರಂಗಿಲ್ಲ ಅಂದ್ರಂತ ಅಜ್ಜಿ. ಯಾಕಮ್ಮ ಅಂತ ಕೇಳಿದ್ರು. ಮತ್ತೇನಪ್ಪ ಇದೇನು ವೈರಾಗ್ಯತ ವಿವೇಕ ಅಂತ ನಾನು ಅಂತಕ್ಕೆ ಏನಿಲ್ಲ ಮಾರಾಯ, ಹಾಂ ಯಾಕೆ ಬರ್ಬೇಕು ನಾನು ಮಠಕ್ಕೆ? ವೈರಾಗ್ಯ ಇದ್ರೆ ಬರಬೇಕು, ವಿವೇಕ ಇದ್ರೆ ಬರಬೇಕು, ನಮ್ಮಂತಕ್ಕೆ ವೈರಾಗ್ಯ ಇಲ್ಲ ವಿವೇಕ ಇಲ್ಲ, ಸಾಕು ನಮ್ಮ ಬಂದಿನಿ, ನಾನು ಬರಂಗಿಲ್ಲ ಮಠಕ್ಕೆ ಅಂದರು. ಅಜ್ಜ ಆಕಿ ಮಾತಿಗೆ ಅಂತಾನೆ, ನೋಡವ ನೀ ನಾಳೆ ಬರೋದು ಬಿಡವಲ್ಲ, ಇವತ್ತು ಯಾಕೆ ಬಂದಿ ಅಂತವ. ಮೂಗು ಹಿಡಿದ್ರೆ ಬಾಯಿ ತಾನೇ ತೆರೆಯುವುದು ಅಲ್ಲ, ನಾಳೆ ಬರೋದಿಲ್ಲ ಬೇಡ, ಇವತ್ತು ಯಾಕೆ ಬಂದ್ಯಮ್ಮ, ಇವತ್ತು ಯಾಕೆ ಬಂದ್ಯ ಅಂತಂದ್ರೆ ನೋಡಪ್ಪ, ಮಹಾತ್ಮರಂತೆ ಹೋದ್ರೆ ಸುಖ ಆಕೈತಿ, ಶಾಂತಿ ಸಿಗ್ತೈತಿ ಅಂತ ತಿಳ್ಕೊಂಡು ನಾ ಬಂದೀನಿ. ಮಹಾತ್ಮರಂತೆ ಹೋದ್ರೆ ಸುಖ ಆಕೈತಿ, ಸದ್ಗತಿ ಆಕೈತಿ, ಮೋಕ್ಷ ಆಕೈತಿ ಅಂತ ನೀವು ಬಂದಿ ಯಾವ ತಂಗಿ? ಇದಕ್ಕೆ ಶಾಸ್ತ್ರ ಶ್ರದ್ಧಾ ಅಂತ ಕರೀತಾರೆ. ಮಹಾತ್ಮರಂತೆ ಹೋದ್ರೆ ಗುರುವಂತೆ ಹೋದ್ರೆ ಮೋಕ್ಷ ಆಕತಿ, ಶಾಂತಿ ಸಿಗತೈತಿ, ಉದ್ಧಾರ ಆಕತ್ ನೀವು ತಿಳ್ಕೊಳ್ಳೋದಿಲ್ಲ. ಹೌದು, ಇದಕ್ಕೆ ಶಾಸ್ತ್ರ ಶ್ರದ್ಧಾ ಅಂತ ಕರೀತಾರೆ. ಇದೊಂದಿದ್ರೆ ಸಾಕ ಬಂದ್ಬಿಡ ನೀ ಅಂದಂತ ಸಿದ್ದಾಳಪ್ಪ. ಅಯ್ಯ ಹಂಗಪ್ಪ ಅವೆಲ್ಲ ಇಲ್ಲ, ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಶ್ರದ್ಧಾ ಅಂತಿರ ಬಾ ಅಂತೀಯಲ್ಲ, ಅದೇ ಹಂಗೆ ಆಕತಿ ಅಂದ್ರೆ ಅಕ್ಕಿನ ಮುದುಕಿನ ಜೋರ ಇದ್ದ ಮುದುಕಿ. ಹಂಗೆ ಆಕತಿ ಅದು ಒಂದ ಇದ್ರೆ ಎಲ್ಲ ಹಂಗಿರ್ತಾವ ಅಂದ್ಕೊಳ್ಳೆ. ಸಿದ್ದಾಳಪ್ಪ ಅನ್ನತ್ತ ಕವದಿಗೆ ಎಷ್ಟು ಮೂಲಿ ಇರ್ತಾವ? ಕವದಿಗೆ 4 ಮೂಲಿ. ಒಂದು ಮೂಲಿ ಗಟ್ಟಿ ಹಿಡಿದು ಜಗ್ಗಿಲ್ಲ, ಹಿಂದಿನ ಮೂಲಿ ಬರ್ತಾವಿಲ್ಲ, 3 ಮೂಲಿ ಹಾಂ ಬರ್ತಾವ. ಬಾ ಅಂದ್ರ ಒಂದು ಶ್ರದ್ಧಾ ಗಟ್ಟಿ ಹಿಡ್ಕೊ ಬಾನಿ, ಎಲ್ಲ ಬರ್ತಾವ ಅಂದತ್ತ. ಹಂಗಾರೆ ಬರ್ತೀನಪ್ಪ ಅಂದತ್ತ ಅಜ್ಜಿ. ಅಭಿಪ್ರಾಯ ಏನು ಅಂತ ಕೇಳಿದರೆ ಶ್ರದ್ಧಾ ಬಹಳ ದೊಡ್ಡದ. ಸಿದ್ಧಾರ್ಥ ಸಮಕಾಲದೊಳಗೆ ವಿವೇಕಿಗಳು ಕಡಿಮೆ ಇರಬೇಕು, ವಿವೇಕಿಗಳು ಕಡಿಮೆ ಇರಬೇಕು, ವೈರಾಗ್ಯದವ್ರು ಕಡಿಮೆ ಇರಬೇಕು. ಒಂದು ಶ್ರದ್ಧಾದವ್ರು ಭಾಳ ಜನ ಶ್ರದ್ಧೆಯಿಂದ ಅಜ್ಜನ ಮಾತಿನ ಮೇಲೆ ಶ್ರದ್ಧೆ ಇಟ್ಟು ಎಲ್ಲರೂ ಮುಕ್ತರಾಗಿ ಹೋಗಿದ್ದಾರೆ ಅಲ್ಲ. ಮಹಾರಾಷ್ಟ್ರ ಒಂದು ಸುಂದರವಾದ ದೃಷ್ಟಾಂತ ಬರ್ತದೆ ಶ್ರದ್ಧೆ ಸಲುವಾಗಿ. ಪ್ಯದ್ದಿ ಅಂತಕ್ಕಂಥ ಒಬ್ಬ ಕಾಳ, ಅವನ ಹೆಸರು ಪ್ಯದ್ದಿ. ಕಳ್ಳತನ ಮಾಡಿ ಹೊಟ್ಟೆ ತುಂಬ್ಕೊಳ್ಳವ. ಕಳ್ಳತನ ಮಾಡಕ್ಕಂಥೇಳಿ ಒಂದು ದಿವಸ ಒಬ್ಬರ ಮನೆಗೆ ಹೋದ, ಮಾಳಿಗೆ ಹತ್ತಿದ. ಬೆಳಕಿನ ಮೂಲಕವಾಗಿ ಒಳಗೆ ಇಳಿಬೇಕಂತ ಅವನು ಬೆಳಕಿಂಡ ಇರ್ತಲ್ಲ ಮ್ಯಾಲ ಹತ್ತಿದ. ಬೆಳಕಿಂಡ ತೆಗೆದು ನೋಡಿದ, ಆ ಮನೆ ಒಳಗೆ ಗುರುಗಳು ಶಿಷ್ಯಾಗ ದೀಕ್ಷಾ ಕೊಡಕ್ಕೆ ಹತ್ತಿದ್ರು. ಏನಂತೊಳಗ ದೀಕ್ಷಾ ಉರ್ಲಿಂಗ ದೇವರು ಅಂತ ಗುರುಗಳು, ಉರ್ಲಿಂಗ ದೇವರು. ಅಲ್ಲಿ ಏನು ಸಾಮೂಹಿಕ ದೀಪ ಹಚ್ಚಿದ್ದಾರೆ, ಪತ್ರಿ ಪುಷ್ಪ ಲಿಂಗ. ಅವ ಗುರುಗಳು ಕೂತಾರೆ, ಇವ ಶಿಷ್ಯ ಮುಂದೆ ಕುಂತಾನೆ. ಆ ದೃಶ್ಯವನ್ನು ನೋಡಿ ಅವನ ಮನಸ್ಸು ಏನೋ ಒಂಥರ ಏನಿದು, ಏನಿರಬೇಕು ವಿಚಾರ ಮಾಡಿದ. ಅವಾಗ ಮಂತ್ರ ಉಪದೇಶ ಮಾಡಿದರು, ಕೈಯಾಗ ಲಿಂಗ ಕೊಟ್ಟರು, ಮಂತ್ರ ಉಪದೇಶ ಮಾಡಿದರು. ಅವನ್ನೆಲ್ಲ ನೋಡಿದ. ಅವ ಕಾಳ್ತನ ಮಾಡೋದು ಬಿಟ್ಟವ, ನಾನು ದೀಕ್ಷಾ ತಗೋಬೇಕು ಈ ಗುರುಗಳ ಕಡೆಯಿಂದ ಅಂತ ವಿಚಾರ ಮಾಡಿದ. ಕಾಳ ವಿಚಾರ ಮಾಡಿ ಏನು ಮಾಡಿದ ಅಂದ್ರೆ ಆ ಗುರುಗಳ ಮನೆಗೆ ಗುರ್ತ ಮಾಡಿಕೊಂಡು ಏನು ಮಾಡತ್ತಿದ್ದ, ದಿನ ಒಂದು ಕಟ್ಟಿಗೆ ಹೊರಿತಂದು ಅವ್ರ ಗುರುಗಳ ಮನೆ ಮುಂದೆ ಹೋಗ್ಯಾವ. ರಾತ್ರಿ ಕಟ್ಟಿಗೆ ಹೊರಿತ ಬೆಳಗಾಗೋದು, ಕಟ್ಟಿಗೆ ಹೊರಿ ಬೀಳಬೇಕಾ ಅವ್ರ ಮನೆ ಮುಂದೆ. ಗುರುಗಳು ವಿಚಾರ ಮಾಡ್ರಿ, ಯಾರು ದಿವಸ ಕಟ್ಟಿಗೆ ಹೊರಿ ಒಯ್ತಾರೆ, ಯಾರು ಒಯ್ತಾರೆ, ಒಂದು ದಿವಸ ಕೂತ್ರ ಕಾಯ್ಕೊಂತ ಯಾರು ನೋಡ್ಬೇಕು. ಕಟ್ಟಿಗೆ ಹೊರಿ ಒಗದ ಹೊಂಟಿದ್ದ, ತಮ್ಮ ಬಾಯಿ
ಯಾಕ್ರಿ ನೀ ಯಾರು? ನಾ ಕಾಳ ಅಂದವ. ಕಾಳ ಕಟ್ಟಿಗೆ ಹೋಗಿತ್ತೀಯ ನಮ್ಮ ಮನೆಗೆ ಅಂದ. ನೀವು ನೋಡೀನಿ ದೀಕ್ಷಾ ಕೊಡಕತ್ತಿದ್ರಲ್ಲ, ಅದಕ್ಕೆ ನನಗೂ ದೀಕ್ಷಾ ಕೊಡ್ರಿ. ಕಾಳಿಗೆ ದೀಕ್ಷಾನು ಅಂದರು. ಅಂದರೂ ಕೂಡ ಅವ್ನು ಬಿಡವಲ್ಲ. ಅಪ್ಪಗಳು ಎಲ್ಲಿ ಭೇಟಿಯಾಕಾರ ಇಲ್ಲಿ ಯಾವಾಗ ನಮಸ್ಕಾರ, ಯಪ್ಪ ದೀಕ್ಷಾ ಕೊಡ್ರಿ, ಯಪ್ಪ ದೀಕ್ಷಾ ಕೊಡ್ರಿ, ಯಪ್ಪ ದೀಕ್ಷಾ ಕೊಡ್ರಿ. ಬೆಣ್ಣ ಹಾಕಿದವ ಹಂಗೆ. ಅವಾಗ ಶುಟ್ಟುವಂತ ಗುರುಗಳಿಗೆ ಬೆಣ್ಣರೆ ಬಿಡುವಲ್ಲ. ಕಾಳತ್ತ ಹೇಳು ಸ್ವತಃ ಇವಾಗ ಏನು ದೀಕ್ಷಾ ಕೊಡುತ್ತೆ, ಸುಮ್ಮ ಅದು ಬೆಣ್ಣ ಬಿಡುವಲ್ಲ. ಅದ ಕಡೆಗೆ ಒಂದು ದಾರಿ ಹಿಡಿದು ಹೋಗೋ ಮುಂದೆ ಬೆಣ್ಣ ಹತ್ತಿದ, ಯಪ್ಪ ದೀಕ್ಷಾ ಕೊಡ್ರಿ ಅಂತಾರೆ. ಶೆಟ್ಟ ಬತ್ರಿ ಕೆಳಗೆ ನೋಡ್ರಿ ಒಂದು ಕಲ್ಲು ಬಿದ್ದಿತ್ತು. ಕಲ್ಲು ತೊಗೊಂಡು ಹೋಗೋದು ನಾವು. ಘೇ ದಗಡಿ ಜಾ ಅಂತೇಳಿ ಮಹಾರಾಷ್ಟ್ರ. ಘೇ ದಗಡ ಜಾ, ದಗಡದ ಕಲ್ಲು ತೊಗೊಂಡು ಹೋಗುವ ಅಂತ ಹೋಗೋದು. ಹಂಗದ ಕಲ್ಲ ಹೋದ್ರೆ ಅವರು ಸದ್ಗುರುನಾಥನ ಹಸ್ತದಿಂದ ಮುಟ್ಟೈತೆ ಅನ್ಬೇಕಿದ ಕಲ್ಲಲ್ಲ, ಅದು ಲಿಂಗ ಅಂತ ತಿಳ್ಕೊಂಡ ಪುಣ್ಯಾತ್ಮ. ಅದನ್ನ ಭಕ್ತಿಯಿಂದ ಕೈಯಾಗಿ ಹಿಡ್ದ. ಘೇದಗಡೆ ಜಾ ಅದು ಮಂತ್ರ, ಆ ಕಲ್ಲು ಲಿಂಗ. ನೋಡ್ರಿ ನಿಜ, ಅದು ಕಲ್ಲ ಲಿಂಗ ಆಯ್ತು. ಅವು ಬೇದದ ಬೇಗ ಮಂತ್ರ ಆಯ್ತು. ನೋಡ್ರ ಮಜಾ ಆಗ್ತದ. ಅವು ಹೋಗಿ ಅದನ್ನು ದಿನ ಪೂಜೆ ಮಾಡೋ, ಕಲ್ಲನ್ನ ಪೂಜೆ ಮಾಡೋ. ಮತ್ತೆ ಘೇ ದಗಡಿ ಜಾ ಇದ ಮಂತ್ರ ಒಂದು. ಅದ ಕೆಲವು ದಿವಸ ಹೋಯ್ತು. ಇಷ್ಟು ಅವನು ಶ್ರದ್ಧೆ ಫಲ ಕೊಟ್ಟಿತ್ತಲ್ಲ. ಅವಾಗ ಒಂದು ದಿವಸ ಏನಾಯ್ತು, ಆ ದೇಶದ ರಾಜ ಒಂದು ಬಾವಿ ಹಾಡಬೇಕಾಯ್ತು, ಬಾವಿ ತೆಗಿಬೇಕಾಯ್ತು. ಬಾವಿಯಾಗ ದೊಡ್ಡ ಕಲ್ಲು ಬಂಡಿಗಳು ಹತ್ತಿದೆ. ಕಲ್ಲು ತೆಗೆದ್ರನ ನೀರು ಬರ್ತೈತಿ. ಬಂಡಿಗೆಲ್ಲ ತೆಗಿಲಾಕ ಬೇಕಾದ ಸಾಹಸ ಮಾಡೋ ಆಗಲಿಲ್ಲ. ರಾಜ ಏನು ಮಾಡಿದ, ನಮ್ಮ ಊರಾಗ ಒಬ್ರು ಗುರುಗಳು ಅದಾರ, ಆ ಉರ್ಲಿಂಗ ದೇವ್ರ ಹಂತಕ್ಕೆ ಹೋಗಿ ಇದಕ್ಕೇನಾರು ಮಂತ್ರ ಮಾಡಿ ಕಲ್ಲು ಪಡಿ ಅದನ್ನು ಪ್ರತಿಬಂಧಕ್ಕೆ ತೆಗಿತಾರೆ ನೋಡೋಣ ಅಂಥೇಳಿ ಗುರುಗಳಂತಕ್ಕೆ ಬಂದ. ಇವನು ಕೂತಿದ್ದಾನೆ ಗುರುಗಳಂತಕ್ಕನ ಘೇ ದಗಡೀಗ. ಅಪ್ಪ ನಮ್ಮ ಕಲ್ಲು ಒಂದು ಹತ್ತೈತ್ರಿ, ಅದನ್ನ ಒಡೆದು ನಮಗೆ ಉಪಕಾರ ಮಾಡಿಕೊಡ್ರಿಪ್ಪ ಅಂತ ರಾಜ ಕೈ ಮುದ ಕೇಳಾಕತ್ತಿದ್ದ. ಅವಾಗ ಗುರುಗಳ ನೀವು ಹೇಳ್ರಿ ನಾವು ತೆಗಿತೇನೆ ಅದನ್ನು ಕಲ್ಲು ಅಂದವ. ಹೋಗೋ ಅಂದ್ರೆ ಅವರು ನೋಡಿ ಕೈಯಾಗ ತಂದ ಅದನ್ನು. ಅವ್ನು ಲಿಂಗ ಇತ್ತಲ್ಲ ಮನ್ಯಾಗ, ಅದನ್ನು ಕೈಯಾಗ ಕಂದ ಆ ಕಲಿ ಹೇಳ ಘೇ ದಗಡಿ ಜಾ ಅಂತಂದ. ಆ ಕಲ್ಲು ಹೋಗಿ ಆ ಬಂಡನ್ನು ಹೊಡಿತು. ಒಡೆದ ಮತ್ತೆ ಇವನು ಕೈಯಾಗ ಬಂದು ಕುಂತಂತದು. ಆವಾಗ ದಡ ನೀರು ಬಂತು. ಆ ಗುರುಗಳು ನೋಡಿದ್ರು, ಏನು ಇವ ಅಂದವ, ನಾನು ಇವಾಗ ದೀಕ್ಷಾ ಕೊಟ್ಟಿಲ್ಲ ಅಲ್ಲ, ಬೇಗಲ ಕಲ್ಲ. ಅದು ಯಾಕೆ ಇಷ್ಟ ಆಯ್ತು ಅಂದ್ರೆ ಅವನು ಶ್ರದ್ಧೆನೇ ಕಾರಣ ಅಲ್ಲ. ಶ್ರದ್ಧೆ ಏನು ಮಾಡ್ತು, ಕಲ್ಲನ್ನು ದೇವರ ಮಾಡಿತು. ಶ್ರದ್ಧೆ ಏನು ಮಾಡ್ತು, ಕಲ್ಲನ್ನು ದೇವರ ಮಾಡಿತು. ಶ್ರದ್ಧೆ ಏನು ಮಾಡ್ತು, ಬೇಗಳವನ್ನ ಮಂತ್ರ ಮಾಡಿತು. ಅವ್ರಿ ನಮಗೆ ದೇವರ ಕಲ್ಲಾಗ್ಯದ, ಮಂತ್ರ ಬೇಗಳಾಗ್ಯದ. ಏನದ ಎಷ್ಟು ಶ್ರದ್ಧೆ ಫಲ ಅದ ಅನ್ನೋದರ ಬಗ್ಗೆ ನಂಬೆಲೆ ಮನವಿ ಹಂಬಲಿಸದಿರು ಬರಿದೆ ನಂಬುಗೆ ಕಾರಣ ಸಾಂಬನಲಿಯುವುದಕ್ಕೆ. ತುಂಬಿ ಪೀಡಿದಿಹ ಪುಳು ತುಂಬಿಯನೇ ನೆನೆದು ತುಂಬಿ ತಾನಾಗಿ ತೋರುವಂತೆ. ಶಂಭುಗೋಲಿಂಗನ ಪದಾಂಬುಜ ನಡೆವೆಡೆದು ನಂಬಿರಲು ಘನಮುಕ್ತಿಯಾಗುವುದರ ಹಿಂದೆ ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ. ಸರ್ಪಭೂಷಣ ಶ್ರೀಗಳು ನಂಬಿಕೆ ಅನ್ನುವಂಥದ್ದು, ಶ್ರದ್ಧೆ ಅನ್ನುವಂಥದ್ದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ಇಲ್ಲಿ ಏನು ಹೇಳಿದ್ದಾರೆ, ಮಥನ ಪಾತ್ರೆ ಅಂತ ಹೇಳಿದ್ದಾರೆ. ಸತ್ಯ ವೇದ ಗುರು ವಾಕ್ಯ ಹೇ ಶ್ರದ್ಧಾ ಅಸು ವಿಶ್ವಾಸ ಸಮಾಧಾನತಾ ಕೂಕಹತ ಮನ ವಿಕ್ಷೇಪಕೋ ನಾಶ. ಏನು ಸಮಾಧಾನ ಅಂದ್ರೆ ಏನು, ಸಮಾಧಾನ ಅಂತ ಎದಕ್ಕಂತಾರ ಅಂತ ಕೇಳ, ಮನಸ್ಸಿನ ಚಂಚಲತೆಯ ನಾಶವೇ ಸಮಾಧಾನ. ಸಮಾಧಾನ ಅಂದ್ರೇನು, ಮನಸ್ಸು ಅಗಳ್ಯಾಡೋದು ಬಿಡ್ಬೇಕು ನೋಡ. ಮನಸ್ಸಿನ ಚಂಚಲತೆ ಹೋಗಬೇಕು, ಅದಕ್ಕೇನಂತಾರ ಸಮಾಧಾನ. ಎಲ್ಲಿ ಶ್ರದ್ಧೆ ಇರ್ತತಿ ಅಲ್ಲಿ ಸಮಾಧಾನ ಇರ್ತತಿ, ಎಲ್ಲಿ ಕ್ಷಮೆ ಇರ್ತತಿ ಅಲ್ಲಿ ಕ್ಷಮೆ ಜೊತೆಗೆ ದಮೆ ಹೊಂದ್ಸಾರ, ಶ್ರದ್ಧೆ ಜೊತೆಗೆ ಸಮಾಧಾನ ಹೊಂದ್ಸಾರಲ್ಲ. ಅದಕ್ಕೆ ಎಲ್ಲಿ ಶ್ರದ್ಧೆ ಇರ್ತತಿ ಅಲ್ಲಿ ಸಮಾಧಾನ ಇರ್ತದೆ.
ಆದ್ದರಿಂದ ಶ್ರದ್ಧೆಯೇ ಅಂದ್ರೆ ಶ್ರದ್ಧೆಯಿಂದ ಮನುಷ್ಯನ ಮನಸ್ಸಿಗೆ ಸಮಾಧಾನ ವಿಕ್ಷೇಪವನ್ನು ಕಳ್ಕೋತದೆ. ಆದ್ದರಿಂದ ಈ ಶ್ರದ್ಧೆ ಮತ್ತು ಸಮಾಧಾನಗಳನ್ನು ಹೇಳಿ ನಂತರ ಹೇಳ್ತಾರೆ ಉಪರಾಮ ಲಕ್ಷಣ. ಉಪರತಿ ಅಂತ, ಉಪರಾಮ ಅಂದ್ರ ಉಪರತಿ ಅಂತ ಕರೀತಾ ಇದ್ದಾರೆ. ಸಾಧನ ಸಹಿತ ಸಕರ್ಮ ಸಬ ತ್ಯಾಗೈ ಲಖಿ ವಿಷಸಮ ವಿಷಯನತೆ ಭಾಗೈ ದೃಗನಾರಿ ಲಖಿ ವೈಜ್ಯ ಘನ ಯಹ ಲಕ್ಷಣ ಉಪರಾಮ ಬಖಾನ. ಯಹ ಲಕ್ಷಣ ಉಪರಾಮ ಬಖಾನ ಅಂದ್ರೆ ಏನು? ಈ ಮ್ಯಾಗ ಟೀಕಾದಾಗ ಏನು ಬರೀತಾ ಇದ್ದಾರೆ ಅಂತ ಈ ದೋಹಾದ ಅರ್ಥದ ಏನು ಬರ್ತಾರೆ? ಸಾಧನ ಸಮೇತವಾಗಿ ಕರ್ಮಗಳನ್ನು ತ್ಯಾಗ ಮಾಡೋದು, ವಿಷಯಗಳನ್ನು ವಿಷದಂತೆ ತಿಳಿದು ದೂರವಿರುವುದು, ಇದಕ್ಕೇನಂತಾರೆ? ಮತ್ತೇನೇನೋ ದೃಷ್ಟಿಯಿಂದ ಸ್ತ್ರೀಯನ್ನು ಕಂಡಾಗ ಮನಸ್ಸಿನಲ್ಲಿ ಅನುತ್ಸಾಹ ಇರುವುದು, ಇದಕ್ಕೆ ಉಪರಾಮ ಉಪರತಿ ಅಂತ ಕರೀತಾರೆ. ಉಪರಾಮ ಉಪರತಿ. ಟಿಪ್ಪಣಿ ಏನೇನದಪ್ಪ ಇದ್ರೊಳಗ? 15 ಟಿಪ್ಪಣಿ. ಉಪರಾಮದ ಮ್ಯಾಗ 15ನೇ ಟಿಪ್ಪಣಿ ಒಳಗೆ ಬರೀತಾ ಇದ್ದಾರೆ. ನಮಗೆ ಇದಿಷ್ಟು ಹಿಂಗೆ ನೀವು ಹೇಳಿದ್ರೆ ಗೊತ್ತಾಗೋದಿಲ್ಲ, ನಮಗೆ ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಟಿಪ್ಪಣಿಕಾರ ಥರ ನಾ ಹೇಳ್ತೇನೆ, ಬಾಯ್ತಮ್ಮ. ಏನು ಉಪರಾಮ ಅಂದ್ರೆ ಹಿಂಗೆ ನೋಡು, ತ್ಯಾಗ ಮಾಡಿ ಬಿಟ್ಟ ಬಳಿಕ ಪುನಃ ಪ್ರಾಪ್ತವಾದ ವಿಷಯಗಳಲ್ಲಿ ಇಚ್ಛೆಯ ಅಭಾವವೇ ಉಪರಾಮವೆನ್ನಲ್ಪಡುತ್ತದೆ. ಅದಕ್ಕೆ ಉಪರತಿ ಕೂಡ ಅನ್ನುತ್ತಾರೆ. ಪುನಃ ಭೋಗದಲ್ಲಿ, ಅದುವೇ ಪುನಃ ಭೋಗದಲ್ಲಿ ಅಧೀನತಾರೂಪ ವೈರಾಗ್ಯದ ಫಲವಾಗಿರುತ್ತದೆ. ತ್ಯಾಗ ಮಾಡಿಬಿಟ್ಟ ಬಳಿಕ ಪುನಃ ಪ್ರಾಪ್ತವಾದ ವಿಷಯಗಳಲ್ಲಿ ಇಚ್ಛೆಯ ಅಭಾವ. ನೀವು ಮನೆ ಬಿಟ್ಟ ನೀವು ಎಲ್ಲರೇ ಆಶ್ರಮ ತಗೊಂಡ್ರಿ ಅಂತಂದ್ರೆ ಮನೆಯೊಳಗೆ ಸಿಗಲಾರ್ದ ಪದಾರ್ಥಗಳು ನಿಮ್ಮ ಮುಂದೆ ಬಂದು ಬೀಳಕತ್ತಾವ. ಯಾವ್ದು ಅರ್ಥ ಆಕತ್ತೇನಿಲ್ಲ? ತ್ಯಾಗ ಮಾಡಿಬಿಟ್ಟ ಬಳಿಕ ಪುನಃ ವಸ್ತುಗಳು ಪ್ರಾಪ್ತ ಆಗ್ತಾವೆ, ಆಗ್ತಾವ ಅಲ್ಲ? ನೀ ಯಾವಾಗ ಎಷ್ಟೋ ಪ್ರಯತ್ನ ಮಾಡಿ ಸಿಗಲಾರದ ವಸ್ತುಗಳು ನಿನ್ನ ಮುಂದೆ ಬಂದು ಬೀಳ್ತಾವ. ಆವಾಗ ಏನಾಗಿರ್ಬೇಕು ನಿನ್ನ ಮನಸ್ಸಿನಾಗ? ಅದು ಇಚ್ಛೆಯ ಅಭಾವ ಆಗಬೇಕು ಅಲ್ಲ? ಇಚ್ಛೆಯ ಅಭಾವ. ಅವ್ನು ಇಚ್ಛೆಯ ಅಭಾವ ಆದಾಗ ತ್ಯಾಗ ಮಾಡಿರ್ತಾನಲ್ಲ ಅಂತ ನೀವೇನ್ರಿ ಅಂದೀರಿ. ಮತ್ತು ಅದಕ್ಕೆ ಇಚ್ಛೆ ಅಭಾವ ಆದ ಮನುಷ್ಯಾಗ ತ್ಯಾಗ ಮಾಡ್ತಾನ. ಇಚ್ಛೆ ಅಭಾವ ಆಗಲ್ಲ ತ್ಯಾಗ ಹೆಂಗೆ ಮಾಡ್ತಾನ? ಒಮ್ಮೊಮ್ಮೆ ಇಚ್ಛೆ ಅಭಾವ ಆಗಿರ್ತದ ಅಲ್ಲ? ಒಮ್ಮೊಮ್ಮೆ ಇಚ್ಛೆ ಅಭಾವ ಆಗಿರ್ತದ, ಆವಾಗ ಒಮ್ಮೊಮ್ಮೆ ವೈರಾಗ್ಯ ಬಂದಂಗೆ ಆಗುತ್ತದ ಅಲ್ಲ? ಹೆಂಡತಿ ಕೂಡ ಜಗಳ ಆಡಿದಪ್ಪ, ಜಗಳ ಗಂಟು ಹೆಂಡತಿದ್ರೆ ಏನು ದಿನ ಜಗಳ 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 ಕ್ಯಾಟ್ ಬಿರ್ಸ ಜಗಳ ಬ್ಯಾಡ ಹೋಗಿ ನೀನು ಮಾರಿ ನೋಡಂಗಿಲ್ಲ ನಾವು ಅಂದವನ ಕೈಯಾಗ ಚೀಲ ತೊಗೊಂಡು ಹೊಂಟಪ್ಪ. ಯಾಕ್ರಿ ನಾ ಮಟ್ಟಕ್ಕೆ ಹೋಗ್ಕನು. ಗುರುಗಳು ಹೇಳ ಎಲ್ಲ ಸುಳ್ಳತ್ ಹೇಳ್ಯಾರ ಗುರುಗಳು. ಈಗ ನೆನಪಾತವನ್ರಿ ಕ್ಯಾಟ್ ಜಗಳತ್ತ ಹೆಂಡತಿ ಕೂಡ ಗುರುಗಳು ಹೇಳ್ಯಾರ ನಾ ಮಟ್ಟಕ್ಕೆ ಹೋಗ್ಕನಿ, ನೀನು ಮಾರಿ ನೋಡಂಗಿಲ್ಲ ಅಂದ ಹೊರಟ. ಹೋಗ್ಬೇಡ್ರಿ ಅವನು ನೀನು ಮಾರಿ ನೋಡಂಗಿಲ್ಲ ನಾವು ಹೊರಟ್ರೆ ನಡ್ಕೋತ ಒಂದು 20-30 ಕಿಲೋಮೀಟರ್ ದೂರ ಗುರುಗಳ ಮಠ. ಹೊರಟ ಆಕೆ ಮಾರಿ ನೋಡಂಗಿಲ್ಲ, ಭಾಳ ಕೆಟ್ಟದಾಳ ಆಕೆ ಮಾರಿ ನೋಡಂಗಿಲ್ಲ ಅನ್ಕೋತ ಹೊಂಟಿದ್ದ. ಏನಾಯಿತು ಅಂತಂದ್ರೆ ಒಂದು ಬಸ್ ಬಂತು. ಈ ರೋಡ್ ಬ್ರೇಕ್ ಅಂತದಾವಲ್ಲ, ರೋಡ್ ಬ್ರೇಕ್ ಅಯ್ಯೋ ತಡಗ್ನ ನಡಾನ ಮುರಿತಾವ ಅಲ್ಲ? ಈ ರೋಡ್ ಬ್ರೇಕ್ ಬಂದ ಕೂಡಲೇ ಆ ಬಸ್ ಏನು ಮಾಡ್ತು? ಅಂತ ಬಸ್ ಬಿಟ್ಟಿದ್ದಲ್ಲ, ಆ ಬಸ್ ಬಂದ ಎದ್ದು ಜಿಗಿತ್ರಿ. ಬಸ್ ಮ್ಯಾಗಿನ ಮ್ಯಾಲ ಎದ್ದು ಜಿಗಿತ್. ಅದಕ್ಕೆ ಏನಾಯಿತು? ಮ್ಯಾಲ ಒಂದು ಸೂಟ್ ಕೇಸ್ ಇತ್ತಲ್ಲ ಬಸ್ಸಿನ ಮ್ಯಾಲ, ಇವನು ಮುಂದೆ ಬಿತ್ತು. ಅದು ಮುಂದೆ ಬಿತ್ತು, ಬಸ್ ಹೋತ ಮುಂದೆ. ಮ್ಯಾಗಿನ ಬಿತ್ತಲ್ಲ ಸೂಟ್ ಕೇಸ, ಬಸ್ ಅವನು ಮುಂದೆ ಬಿತ್ತಲ್ಲ ಸೂಟ್ ಕೇಸ ತಗೊಂಡು ಕೀಲಿ ಮುರಿದ
ಇಲ್ಲಿ ಮುರು ತೆಗೆದು ನೋಡಿದ ಪಾಪ 10 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಅದ್ರೊಳಗೆ. ಬಟ್ಟೆ ಪೀತಾಂಬರ ಇತ್ತು, ಪೀತಾಂಬರ ಇತ್ತು. ಬಾಂದವ ಈಗ ಮನೆ ಕಡೆ ಹೋಗ್ಕಾಮ, ಮಕ್ಳ ಕಡೆ ಹೋಗ್ಕಾಮ. ಬಹುತೇಕ 10 ಲಕ್ಷ 10 ಲಕ್ಷ 10 ಲಕ್ಷ ಅವಂದ ಪರಮಾತ್ಮ ಗುರುವೇ ಇಲ್ಲೇ ಕೊಟ್ಟಳು ಯಪ್ಪ, ಇಲ್ಲೇ ಆಶೀರ್ವಾದ ಮಾಡಿದಳು ಅಂದಾನ ಮನೆಗೆ. ತ್ಯಾಗ ಮಾಡಿ ಬಿಟ್ಟ ಬಳಿಕ ಪ್ರಾಪ್ತವಾದ ವಿಷಯಗಳಲ್ಲಿ ಇಚ್ಛೆಯ ಅಭಾವವೇ ಏನದ ಇದು? ಉಪರತಿ. ಉಪರತಿ. ಉಪ ಅಂದ್ರೆ ಬೇರೆ, ರತಿ ಅಂದ್ರೆ ಪ್ರೀತಿ. ಇನ್ನೊಂದರಲ್ಲಿ ಪ್ರೀತಿ, ವಿಷಯದಲ್ಲಿ ಅಲ್ಲ, ವಿಷಯಕ್ಕೆ ಬಿಟ್ಟು ಮತ್ತೊಂದರಲ್ಲಿ ಪ್ರೀತಿ, ತನ್ನ ಸ್ವರೂಪದಲ್ಲಿ ಪ್ರೀತಿ, ಉಪರತಿ. ಹಾಗೆ ಮನುಷ್ಯನಿಗೆ ಅವ ತಿರುಗಿ ಹೋದ್ರಾಕಿ ಬಾಗಲ ಬಡ್ದ. ಯಾರಂದ್ರು ನಾನು ನಿನ್ನ ಗಂಡ, ನನ್ನ ಗಂಡ ಹೋಗ್ಯಾನ್ರಿ ಸನ್ಯಾಸ. ಏನು ಇಲ್ಲ, 10 ಲಕ್ಷ ರೂಪಾಯಿ ಅದಾವಂದವ ತೆಗೆದವ ಬಾಕ್ಲ. ಅಭಿಪ್ರಾಯ ಏನಪ್ಪ ಅಂತ ಕೇಳಿದ್ರೆ, ಬಿಟ್ಟು ಬಳಿಕೆ ನೀ ಬ್ಯಾಡಂದ್ರೂ ಕೂಡ ಬೆನ್ನು ಹತ್ತಿ ಬರ್ತದ ನೋಡ್ರಿ, ಬೆನ್ನು ಹತ್ತಿ ಬರ್ತದ. ಪರಂತು ಆವಾಗ ನಿನ್ನ ಯಾವ ಉದ್ದೇಶಕ್ಕಾಗಿ ನೀ ಬಿಟ್ಟು ಬಂದಿದಿ ಅದನ್ನು ವಿಚಾರ ಮಾಡು. ಅದಕ್ಕೋಸ್ಕರವಾಗಿ ಯಾವ ನಚಿಕೇತ ಯಮನ ಮುಂದೆ ಹೋದಾಗ, ಯಮನ ಪ್ರಶ್ನೆ ಕೇಳಿದಾಗ ಅವಂದ ಇನ್ನೇನು ಮಾಡ್ತಿ ಪ್ರಶ್ನೆ ತಗೊಂಡ, ಆತ್ಮ ಅದಾನೋ ಇರಲೋ ಅನ್ನೋದು ವಿಚಾರ ಬಿಡು, ದೇವತೆಗಳ ವಿಷಯ ಐತಿದು ಭಾಳ ಕಷ್ಟ ಐತಿ. ಒಂದು ದೊಡ್ಡ ರಾಜ್ಯ ಕೊಡ್ತಾನೋ, ಅಪ್ಸರಾ ಸ್ತ್ರೀಯರನ್ನು ಕೊಡ್ತಾನೋ, ರಥ ಕೊಡ್ತಾನೋ, ಕುದುರೆ ಕೊಡ್ತಾನೋ, ನೆನೆ ಬೇಕಾದ ಅಪ್ಸರಾ ಸ್ತ್ರೀಯರು ಮಕ್ಕಳು ಬೇಕಾದಷ್ಟು ವಯಸ್ಸು ತಗೋ, ಹೋಗು ಅಂದವ. ಅವನು ಕೇಳಿದಂತ, ನೀ ಇಷ್ಟೆಲ್ಲ ಕೊಡ್ತೀಯಲ್ಲ ಅಪ್ಸರಾ ಸ್ತ್ರೀಯರು, ದೊಡ್ಡ ರಾಜ್ಯ, ಅದು ನಿತ್ಯವೋ ಅನಿತ್ಯವೋ? ಅದು ಅನಿತ್ಯ. ನಿತ್ಯಕ್ಕೆ ಇರಲಿ ಅನ್ನವ. ಅಭಿಪ್ರಾಯ ಏನು? ಉಪರಾಮ ಅನ್ನೋದಕ್ಕೆ ಬರಿತಾ ಇದ್ದಾರಲ್ಲ, ತ್ಯಾಗ ಮಾಡಿಬಿಟ್ಟ ಬಳಿಕ ಪ್ರಾಪ್ತವಾದ ವಿಷಯದಲ್ಲಿ ಇಚ್ಛೆಯ ಅಭಾವವೇ ಉಪರಾಮವೆನ್ನಲ್ಪಡುತ್ತದೆ. ಉಪರತಿ ಕೂಡ ಅನ್ನುತ್ತಾರೆ. ಅದುವೇ ಪುನಃ ಭೋಗದಲ್ಲಿ ಆಧೀನತಾರೂಪ ವೈರಾಗ್ಯದ ಫಲವಿರುತ್ತದೆ. ಇನ್ನು 14 ಸಾಧನ ಸಹಿತ ಸಬ್ ಕರ್ಮ ತ್ಯಾಗ ಅಂತಾರಲ್ಲ, ಸಾಧನಗಳು, ಕರ್ಮದ ಸಾಧನಗಳು ಯಾವುವು? ಸ್ತ್ರೀ, ಧನ, ಅಭಿಮಾನ ಮೊದಲಾದ ಕರ್ಮದ ಸಾಮಗ್ರಿ ಸಹಿತ ತ್ಯಾಗ ಮಾಡಬೇಕು. ನೀವೊಂದು ಯಜ್ಞಯಾಗ ಮಾಡಬೇಕಾಗಿತ್ತು ಅಂದ್ರೆ ಸ್ತ್ರೀ ಬೇಕು ಅಲ್ಲ? ಯಜ್ಞವನ್ನು ಮಾಡುವಾಗ ಗಂಡ ಹೆಂಡತಿ ಕುಡಿಸಿ ಯಜ್ಞ ಮಾಡಬೇಕು. ಯಜ್ಞ ನಿಮ್ಗೆ ಗೊತ್ತಿಲ್ಲ ಬಿಡು, ಸತ್ಯನಾರಾಯಣ ಪೂಜಾರಿ ಮಾಡ್ತಾರೆ ಇಲ್ಲ, ಆಕಿನ ಕರ್ಕೊಂಡ ಮಾಡ್ತೀರಿ ನೀವು ಅಲ್ಲ. ಆ ಕರ್ಮದ ಎಲ್ಲ ಸಾಧನೆ ತ್ಯಾಗ ಮಾಡಿ ಬಿಡೋದಕ್ಕೆ ಏನಂತಾರ ಅಂತ ಕೇಳಿದ್ರೆ, ಇದು ಸಾಧನ ಸಹಿತ ಕರ್ಮ ಸಬ ತ್ಯಾಗೈ ಲಖಿ ವಿಷಂ ಸಮ ವಿಷಯನತಿ ಭಾಗೈ ದ್ರಗನಾರಿ ಲಖಿ ವೈಜಿಯ ಗ್ಲಾನ ಯಹ ಲಕ್ಷಣ ಉಪರಾಮ ಬಖಾನ. ಇದರ ಮ್ಯಾಗ ಒಂದು ಟಿಪ್ಪಣಿ ಅದೇ. ಯಾವ್ದು? 17 ಟಿಪ್ಪಣಿ ಅದ ಇಲ್ಲ. ಯದ್ಯಪಿ ಇಲ್ಲಿ ವಿಷಯನತೆ ಭಾಗೈ ಇದನ್ನು ಹೇಳುವುದರಿಂದ, ಅಂದ್ರೆ ವಿಷಯನತೆ ಭಾಗೈ ಅಂದ್ರೆ ಏನು? ವಿಷಯಗಳಿಂದ ದೂರವಿರಬೇಕು ಅಂತ ಅದರ ಅರ್ಥದ ಏನ? ವಿಷಯನತೆ ಭಾಗೈ. ಈಗ ನೀವು ವಿಷಯನತೆ ಭಾಗೈ ಅಂತ ಹೇಳಿದ್ರಿ, ಮತ್ತೆ ನೀವೇನು ಹೇಳ್ತೀರಿ? ಸ್ತ್ರೀ ಮೊದಲಾದ ಸರ್ವ ವಿಷಯಗಳಲ್ಲಿ ಜ್ಞಾನಿಯನ್ನು ಹೇಳಿದಂತಾತು. ವಿಷಯದಿಂದ ದೂರ ಅಂದಾಗ ಸ್ತ್ರೀನು ಬಂದು ಹೋತ ಅದ್ರೊಳಗೆ. ಪುನಃ ನೀವು ಏನು ಹೇಳ್ತೀರಿ? ನಾರಿ ರೂಪ ವಿಷಯದಲ್ಲಿ ಜ್ಞಾನಿಯ ಕಥನದಿಂದ ಪುನರುಕ್ತಿ ರೂಪ ದೋಷವಾಗುವುದು. ಒಮ್ಮೆ ಹೇಳಿದ್ದನ್ನು ಮತ್ತೊಮ್ಮೆ ಹೇಳಿದ್ರೆ ಅದಕ್ಕೊಂದು ದೋಷ ಅಂತಾರೆ, ಪುನರುಕ್ತಿ ದೋಷ ಅಂತಾರೆ. ಅದಕ್ಕೆ ಸಾಹಿತ್ಯದಲ್ಲಿ ಅಂತಾರೆ, ಹೇಳಿದ್ದನ್ನ ಹೇಳು. ಈಗ ನೀನು ವಿಷಯಗಳಿಂದ ತ್ಯಾಗ ಅಂತ ಹೇಳಿಬಿಟ್ಟ ಬಳಿಕ ಪುನಃ ಏನು ಹೇಳಕತ್ತೀರಿ? ಈಗ ಪುನಃ ನಾರಿ ರೂಪ ವಿಷಯದಲ್ಲಿ ಗ್ಲಾನಿಯ ಕಥನದಿಂದ ಪುನರುಕ್ತಿ ದೋಷವಾಗುವುದು. ಪುನಃ ಏನು ಹೇಳಿದ್ರಿ? ನಿನ್ನ ದೃಷ್ಟಿಯಿಂದ ಸ್ತ್ರೀಯನ್ನು ಕೂಡ ನೋಡಬಾರದು. ನೋಡು, ನಿನ್ನ ಮನಸ್ಸಿನಾಗ ಏನಾಗಬೇಕು ಅಂತ ಕೇಳ, ಅನುತ್ಸಾಹ, ಉತ್ಸಾಹ ಆಗಬಾರ್ದು.
ಅಯ್ಯೋ ಯಾಕೆ ಇದ್ರಿಗೆ ಬತ್ತು ಯಪ್ಪ ಹಿಂಗೆ ಅನಿಸ್ಬೇಕು ಅದಕ್ಕೆ. ಹಿಂಗೆ ಹೇಳಿದ್ರಲ್ಲ, ಮೊದಲ ವಿಷಯದಿಂದ ತ್ಯಾಗ ಅಂತ ಹೇಳಿರಿ, ಮತ್ತೀಗ ನಾರಿ ಮಾರಿ ನೋಡಬೇಡ ಅಂತ ಹೇಳ್ತೀರಿ. ಇದು ಮತ್ತೊಮ್ಮೆ ಹೇಳ್ದಂಗೆ ಆತ್ಲ, ಅದು ಪುನಃ ಪುನಃ ಹೇಳ್ದಂಗೆ ಆತ್ಲ, ಪುನರ್ತಿ ದೋಷ ಬರ್ತಾ ಇಲ್ಲ ಅಂತ ಅವನು ಶಂಕ ಮಾಡಿದರೆ. ತಥಾಪಿ ಅನಂತ ಜನ್ಮದಲ್ಲಿ ಮಾಡಿರುವ ನಾರಿ ಸಂಘದ ಸಂಸ್ಕಾರದ ತೀವ್ರತೆಯಿಂದ ಮತ್ತು ನಾರಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಎಲ್ಲ ಮುಖಚುಂಬನಾದಿ ರಸ ಅತ್ತರ ಪುಷ್ಪ ಮೊದಲಾದ ಸುಗಂಧ ಮತ್ತು ಮೈಥುನ ಈ ಷಟ್ ವಿಷಯಗಳು ಬಹಳಷ್ಟು ಲಾಭದಿಂದ ನಾರಿ ರೂಪ ವಿಷಯವು ಅನ್ಯ ವಿಷಯಗಳಿಗಿಂತ ಪ್ರಬಲವಿರುತ್ತದೆ. ಎಲ್ಲಕ್ಕಿಂತಲೂ ಪ್ರಬಲವಾದ ವಿಷಯ ಅದು ಸ್ತ್ರೀ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ ವಿಷಯ ಅಂತ. ಅಲ್ಲಿ 5 ಅದಾವ, ಮತ್ತು ಮೈಥುನ ರೂಪ ಆಗಿರ್ತಕ್ಕಂಥ 6ನೇ ವಿಷಯನೂ ಅದ. ಈಗ ಹಿಂಗೆ ಹೇಳಿದ್ರಲ್ಲ ಪ್ರಬಲದ ಅಂತ ತಮ್ಮ, ನಾವು ಅದನ್ನ ಮ್ಯಾಲ ಹೇಳಬೇಕಾಗ್ತದೆ. ಆದ್ದರಿಂದ ಅದರ ವಿಷಯದಲ್ಲಿ ವಿಷಯ ಗ್ಲಾನಿಯನ್ನು ಹೇಳಬೇಕಾಗುತ್ತದೆ. ಅಲ್ಲಿ ಮನುಷ್ಯನೊಳಗ ಅವನಿಗೆ ಉತ್ಸಾಹ ಬರಬಾರ್ದು. ಗ್ಲಾನಿ ಅಂದ್ರೇನು? ಆ ವಿಷಯ ನೆನಪು ತೆಗೆದ್ರೆ ಮನುಷ್ಯನಾಗ ಏನಾಗಬೇಕು ಅಂತ ಕೇಳ ಛ ಅನಿಸ್ಬೇಕು ನೋಡೋದು, ಅದಕ್ಕೆ ಅಂತಾರೆ ಗ್ಲಾನಿ ಅಲ್ಲ. ಅದಕ್ಕಾಗಿ ನಾವು ಹೇಳಿದ ತಮ್ಮ, ಯಾವ ಜನ್ಮದೊಳಗೂ ಇದು ಹೇಳ್ತೀನಿ ಬಿಟ್ಟು ಇಲ್ಲಿ ಪುಣ್ಯಾತ್ಮ ನಾ ಹೇಳೋದು ಅರ್ಥಕೈತೆ. ಗುಬ್ಬಿ ಮಣಿ ಕಟ್ಟಿಲ್ಲ, ರೊಕ್ಕ ಗಳಿಸಿಲ್ಲ, ಕಾಗಿ ಮನೆ ಕಟ್ಟಿಲ್ಲ, ರೊಕ್ಕ ಗಳಿಸಿಲ್ಲ, ಎಲ್ಲಾನು ಇಲ್ಲ, ಪರಂತು ಜೋಡಿ ಹಾರಾಡ್ತಾವ ನೋಡ್ರಿ. ಹಾರಾಡ್ತಾ ಇಲ್ಲ, ಜೋಡಿ ಹಾರಾಡ್ತಾವ ಅಂದ್ರೇನು? ಎಲ್ಲ ವಿಷಯ ಬಿಟ್ಟರು ಕೂಡ ಪ್ರತಿಯೊಂದು ಜನ್ಮದಾಗ ಸ್ತ್ರೀ ಪುರುಷನ ಬಿಟ್ಟಿಲ್ಲ, ಪುರುಷ ಸ್ತ್ರೀಯನ್ನು ಬಿಟ್ಟಿಲ್ಲ. ಅದಕ್ಕೆ ಪ್ರಬಲದ ಇವೆಲ್ಲ ಜನದಾಗ ಐತಿ. ಅದೊಂದು ಪ್ರಬಲ 6 ವಿಷಯಗಳದಾವ ಅದ್ರೊಳಗೆ ಸ್ತ್ರೀಯೊಳಗೆ. ಅದಕ್ಕೆ ನಾವು ಪ್ರಬಲ ಅಂತ ಹೇಳ್ತಾ ಇದ್ದೀವಿ ತಮ್ಮ. ಅದಕ್ಕೋಸ್ಕರವಾಗಿ ಬಹಳ ಶಾಸ್ತ್ರಿಗಳು ಸ್ತ್ರೀ ಬಗ್ಗೆ ಸರ್ಪಭೂಷಣ ಶಿವಯೋಗಿಗಳು 2 ಪದ್ಯಗಳನ್ನು ಬರೆದಾರೆ. ಜೀವ ಸಂಬೋಧನ ಸ್ಥಳದೊಳಗೆ ಬರೀತಾ ಇದ್ದಾರಲ್ಲ, ಧರೆಯೋಳಿ ಹೆಣ್ಣು ರಕ್ಷಸಿ ಅಲ್ಲದಿನ್ನುಂಟೆ ನರರು ಬೇರಿಹುದೆಂದು ಹೇಳುವುದು ಖುಷಿಯು. ರಾಕ್ಷಸ ಅಂದ್ರೆ ಇದೆ ಅಂತ ನಾವು ಏನ್ರಿ? ಅದು ರಾಕ್ಷಸ ನೋಡಿದ್ರೆ ಮನವ, ಮಾತಾಡಿದ್ರೆ ಧನವ, ಒಡಗೂಡಿದ್ರೆ ಪ್ರಾಣ ಸೆಳೆದುಕೊಳ್ಳುವುದು, ಮಾಡಬಾರದನೆ ಮಾಡಿಸಿ ಕಡೆಗೆ ಯಮಭಟರ ತಾಡನೆಗೆ ಹಿಡಿಗೊಟ್ಟು ಕೊಲ್ಲುವುದರಿಂದ ಧರೆಯೋಳಿ ಹೆಣ್ಣು ರಕ್ಷಸಿ ಅಲ್ಲದಿನ್ನುಂಟೆ ಇವರು ಬರೀತಾ ಇದ್ದಾರೆ. ಅವರಕ್ಕಂತಾರಲು ತಂದೆ ತಾಯಿಗಳನ್ನು ಅಗ್ರಜರ ಸುತಹಿತರ ಬಂಧು ಬಳಗವನ್ನೆಲ್ಲ ಅಗಲಿಸುತ್ತದೊಡನೆ ಹಿಂದೆ ಕರೆದರೆ ಬರ್ಪ ನಾಯಿಯಂತೆ ಮಾಡಿಕೊಂಡೊಂದು ಕಾಲದಿ ತನ್ನ ನುಂಗುವುದರಿಂದ ಧರೆಯೊಳಿ ಹೆಣ್ಣು ರಕ್ಕಸಿಯಲ್ಲದೆ ಬೇರುಂಟೆ ಅಂತ ಅವರು ಬರೀತಾ ಇದ್ದಾರೆ. ನಿಜವನ ಶಿವಯೋಗಿಗಳು ಬರೀತಾ ಇದ್ದಾರೆ. ವನಿತೆಯ ಒಲವಾವ ನೆಲೆಯಂದು ಮೋಹವನ್ನು ಮಾಡುವರು ಮುಕ್ತಿ ಒಡೆಯದೇ ನರರು. ವನಿತೆಯರೊಲ ಸ್ತ್ರೀಯರ ಪ್ರೀತಿ ಯಾವ ನೆಲೆ ಅಂತ ತಿಳ್ಕೊಂಡು ಮೋಹ ಮಾಡ್ತಾ ಇದ್ದಾರೆ, ಮೋಕ್ಷವನ್ನ ಗಳಿಸಲಾರದನೆ ಅಂತ ನಿಜವನರು ಕೂಡ ಅಲ್ಲಿ ಸ್ತ್ರೀ ಬಗ್ಗೆ ಬಹಳವಾಗಿರ್ತಕ್ಕಂಥ ನಿಂದೆಯನ್ನು ಮಾಡಿದ್ದಾರೆ. ಬಹುಶಃ ಹೆಣ್ಮಕ್ಳಿಗೆ ಇದನ್ನು ಕೇಳಿ ಸಿಟ್ಟು ಬಂದಿರ್ಬೋದು. ಗಂಡಸರು ಶಾಸ್ತ್ರ ಬರೆದಾರ, ಅದಕ್ಕೆ ಏನು ಬೇಕಾದಲ್ಲಿ ಬರೀ ಸ್ತ್ರೀಯರ್ನಿಂದ ಮಾಡಾಕತ್ಯಾರಂತ ಹೆಂಗಸರಿಗೆ ಅನಿಸಿದ್ರ, ಸ್ತ್ರೀ ದೃಷ್ಟಿಯಿಂದ ಪುರುಷನ ದೃಷ್ಟಿಯಿಂದ ಸ್ತ್ರೀ ಎರಡೂ ಮೋಕ್ಷದ ಮಾರ್ಗಕ್ಕೆ ಪ್ರತಿಬಂಧಕ. ಬರೇ ಸ್ತ್ರೀನ ಪ್ರತಿಬಂಧಕ ಅಲ್ಲ, ಪುರುಷನ ದೃಷ್ಟಿಯೊಳಗೆ ಸ್ತ್ರೀ ಪ್ರತಿಬಂಧಕ ಆಗಿದ್ರೆ ಸ್ತ್ರೀ ದೃಷ್ಟಿಯೊಳಗೆ ಪುರುಷನು ಕೂಡ ಅಷ್ಟೇ ಅದ ತೂಕನ, ಹೆಚ್ಚು ಕಡಿಮೆ ಮತ್ತೊಂದು ತೂಕನ ಇಲ್ಲದು. ಅಲ್ಲಿ ಯಾವ್ಯಾವ ನಿಂದ ಮಾಡ್ಯಾರ ಅದನ್ನ ಇಲ್ಲಿ ಪುರುಷನಲ್ಲಿ ಕಲ್ಪನಾ ಮಾಡ್ಕೋಬೇಕು ಅವ್ರು ಸ್ತ್ರೀಯರು.
ಅದಕ್ಕೆ ಅಕ್ಕ ಮಹಾದೇವಿ ಬಹಳ ಸುಂದರವಾದ ಒಂದು ಮಾತನ್ನು ಬರೀತದ್ದ. ಈ ಸ್ತ್ರೀ ಪುರುಷರ ವ್ಯಾಮೋಹದ ವಿಷಯದಲ್ಲಿ ಆ ತಾಯಿ ಏನು ಬರೀತಾಳೆ? ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು. ಎಷ್ಟು ಚಿಂತನೆ ಮಾಡ್ಯಾಳ ಆ ತಾಯಿ, ಎಷ್ಟು ಚಿಂತನೆ ಮಾಡ್ಯಾಳ. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು, ಸ್ತ್ರೀಯ ಮುಂದೆ ಮಾಯ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು. ಲೋಕವೆಂಬ ಮಾಯೆಗೆ ಶರಣ ಚರಿತ್ರೆ ಮರಳಾಗಿ ತೋರುವುದು. ಮಲ್ಲಿಕಾರ್ಜುನನಲ್ಲ ಶರಣಂಗೆ ಮಾಯೆಯಲ್ಲ, ಮರ ಇಲ್ಲ, ಅಭಿಮಾನವಿಲ್ಲ. ಒಂದರ ದೃಷ್ಟಿಯಿಂದ ಯಾಕೆ ಆ ಪುರುಷನ ಮುಂದೆ ಮಾಯೆ ಸ್ತ್ರೀ ಆಗಿರ್ತೈತಿ, ಸ್ತ್ರೀ ಮುಂದೆ ಮಾಯೇನೇ ಪುರುಷ ಅಂತಾರೆ. ಇದು ಮಾಯೆ ಕೈಮಾಟ ಅಂತಾರೆ ಅಲ್ಲಿ, ಮಾಯೆ ಕೈಮಾಟ. ಆದ್ದರಿಂದ ಆಡುತ್ತ ಇದ್ದಳೆ ಮಾಯೆ ಎಂಬ ಕಾಮಿನಿ ಬೆಳೆದೆ, ನೋಡಿ ಬಲ್ಲವರು ಸಂಸಾರ ನಾಟಕವ. ನಿಜವಣ ಆಡುತ್ತ ಇದ್ದಳೆ ಮಾಯೆ ಎಂಬ ಕಾಮಿನಿ ಬೆಳೆದೆ, ನೋಡಿ ಬಲ್ಲವರು ಸಂಸಾರ ನಾಟಕವಂತ ಬರೀತಾ ಇದ್ದಾರೆ ಪುಣ್ಯಾತ್ಮರು. ಅಂದ ಬಳಿಕ ಇಲ್ಲಿ ಸ್ತ್ರೀ ಮತ್ತು ಪುರುಷ, ಆ ಸ್ತ್ರೀ ದೃಷ್ಟಿಯೊಳಗ ಪುರುಷ ಮಾಯೆ, ಪುರುಷ ದೃಷ್ಟಿಯೊಳಗ ಸ್ತ್ರೀ ಮಾಯೆ. ಬರೇ ಸ್ತ್ರೀನ ಮಾಯೆ ಸ್ತ್ರೀನಂತ ಹಿಂಗೆ ಹೆಣ್ಣುಗಳನ್ನು ಟೀಕಾ ಮಾಡುವ ಉದ್ದೇಶ ಶಾಸ್ತ್ರಗಳಲ್ಲಿ ಇಲ್ಲ. ಇನ್ನು ನಾವು ಅಲ್ಲಮ ಪುರುಗಳನ್ನ ಕೇಳಿದ್ವು ಅಂತಾರೆ, ಅವ್ರು ಏನಂತಾರಪ್ಪ ಈ ವಿಷಯದೊಳಗೆ? ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮಾನವನ ಮನದ ಮುಂದನ ಆಶೆ ಮಾಯೆ ನೋಡ ಈಶ್ವರ. ಹೆಂಗೆ ಚಿಂತನೆ ಮಾಡ್ಯಾರಪ್ಪ ಮಹಾತ್ಮರು. ಹೆಣ್ಣು ಮಾಯ ಅಂತಾರೆ, ಹೊಣ್ಣು ಮಾಯ ಅಂತಾರೆ, ಮಣ್ಣು ಮಾಯ ಅಂತಾರೆ. ಅಲ್ಲೋ ನಿನ್ನ ಮನುಷ್ಯನ ಮುಂದಿನ ಆಶಾನ ಮಾಯದ. ನಿನ್ನ ಮನುಷ್ಯನಾಗ ಆಶಾನ ಇದ್ದಿದ್ದಿಲ್ಲ, ಅದಕ್ಕೆ ಮಾಯ ಆಕತಿ. ಮಾಯೆಯ ಮೂಗು ಹಿಡ್ದ ಪುಣ್ಯಾತ್ಮ. ಮಾಯ ಎಲ್ಲಿತಿ ಅಂತಂದ್ರೆ ಆಶೆ ಮಾಯೆ, ಮತ್ತೇನು ಇಲ್ಲ. ಗಂಡಸ ಹೆಣ್ಣಿನ ಬಯಸಿದ್ರೆ ಅದು ಮಾಯೆ, ಹೆಂಗಸ ಗಂಡನ ಬಯಸಿದ್ರೆ ಅದು ಮಾಯೆ. ಬಯಕೆಯೇ ಮಾಯೆ ಹೊರತು ಹೆಣ್ಣು ಮಾಯಲ್ಲ, ಹೊಣ್ಣು ಮಾಯಲ್ಲ, ಮಣ್ಣು ಮಾಯಲ್ಲ. ಬಯಕೆ ಆಶೆ ಮಾಯೆ. ಈ ರೀತಿಯಾಗಿ ಒಟ್ಟಾರೆ ಹೇಳಿದ ಅಭಿಪ್ರಾಯ ಏನು ಅಂತ ಕೇಳಿದರೆ, ಸ್ತ್ರೀ ವಿಷಯದಲ್ಲಿ ಪುರುಷ ಜಾಗೃತ ಆಗಿರಬೇಕು, ಪುರುಷನ ವಿಷಯದಲ್ಲಿ ಸ್ತ್ರೀ ಜಾಗೃತ ಆಗಿರಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದಾರೆ ಒತ್ತಿ ಒತ್ತಿ ಅಂತ ಕೇಳಿದ್ರೆ, ಎಂತಿಂತವರು ಇದಕ್ಕೆ ಸೋತು ಹೋಗ್ಯಾರ. ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವತಾಂಬು ಪರ್ಣಾಶನಾಃ ಸ್ಥೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ಮೋಹಾಂಗತಾಃ. ಚರಿತ್ರೆ ಒಳಗೆ ನೀವು ಪಟ ತೆಗೆದು ನೋಡ್ರಿ. ವಿಶ್ವಾಮಿತ್ರ ಪ್ರತಿಸೃಷ್ಟಿ ನಿರ್ಮಾಣ ಮಾಡಿ ಮಹಾಪುರುಷ, ಸಾಮಾನ್ಯ ಅಲ್ಲ. ವಸಿಷ್ಠರ ಜೊತೆಗೆ ತಾನು ಯುದ್ಧ ಮಾಡಿ ತಾನು ಬ್ರಹ್ಮರ್ಷಿಯಾಗೇ ತೀರ್ಥನಂತೆ ತಪಸ್ಸಿಗೆ ಕುಂತ ಮೊದಲ ರಾಜ. ವಿಶ್ವಾಮಿತ್ರ ಮೊದಲ ರಾಜ ಆಯ್ತ. ರಾಜ ಏನ್ ಮಾಡಿದ ಅಂತ ಎಲ್ಲರನ್ನು ಜಯಿಸಿದ. ವಿಜಯ ಯಾತ್ರೆ ಮಾಡ್ತಾ ಮಾಡ್ತಾ ಅವ ಹಿಂದೆ ಸಾಕಷ್ಟು ಏನಪ್ಪ ಸೈನ್ಯ ಇತ್ತು. ಬರುವಾಗ ದಾರ್ಯಾಗ ವಸಿಷ್ಠರ ಆಶ್ರಮ ಆಯ್ತಂತ. ಅಲ್ಲಿ ಹೋಗಿ ವಿಶ್ರಾಂತಿ ಮಾಡ್ಕೊಂಡು ಮುಂದೆ ಹೋಗೋಣ ಅಂತೇಳಿ ವಸ್ತಿಗಂತೇಳಿ ವಿಶ್ವಾಮಿತ್ರ ತನ್ನ ರಾಜ್ಯದ ಎಲ್ಲ ಸೈನಿಕರನ್ನು ಕರ್ಕೊಂಡು, ಕುದುರೆ ಆನೆ ಎಲ್ಲ ಸೈನಿಕರು ಕರ್ಕೊಂಡು ವಸ್ತಿಗೆ ಬಂದ. ವಸಿಷ್ಠ ಮಹರ್ಷಿಗಳು ರಾಜ ಬಂದಾನ ಅಂತೇಳಿ ಅವನು ಸರಿಯಾದ ಸತ್ಕಾರ ಮಾಡಿ ಅವನ ಸೈನ್ಯಕ್ಕೆ, ಆನೆಗೆ, ಕುದುರೆಗೆ ಎಲ್ಲಕ್ಕೂ ಯೋಗ್ಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ. ಪ್ರಸಾದ ವ್ಯವಸ್ಥೆ ಮಾಡಿದ. ಚತುರಂಗ ಬಲ, ಕಾಲಾಳ, ರಥ, ಆನೆ, ಕುದುರೆ ಚತುರಂಗ ಬಲ ಅಂತ ಕರೀತಾರೆ. ಎಲ್ಲರೂ ವ್ಯವಸ್ಥೆ ಮಾಡಿದ ಕೂಡಲೇ ವಿಶ್ವಾಮಿತ್ರ ಇವತ್ತು ಸನ್ಯಾಸಿ, ಅವ ಲಂಗುಟ್ಟಿ ಮನುಷ್ಯ, ಇಷ್ಟು ಜನರಿಗೆ ಹ್ಯಾಂಗೆ ವ್ಯವಸ್ಥೆ ಮಾಡಿದ, ಎಲ್ಲಿಂದ ಬಂತು ಅವನಿಗೆ? ಆವಾಗ ಅವನಲ್ಲಿ ಕಾಮಧೇನು ಐತಿ ಅಂತ ಗೊತ್ತಾತು. ಹೋಗಿ ವಸಿಷ್ಠರ ಕಾಮಧೇನು ಅನ್ಕೊಡ್ರಿ, ನಾ ರಾಜ ಅದನು ಅಂದ. ಕೊಡಕ್ಕೆ ಬರಂಗಿಲ್ಲಪ್ಪ, ಯಜ್ಞ ಆಗಾದಿ ಕಾರ್ಯಗಳಿಗೆ ಅದೇ ನಮಗೆ ಇಂದ್ರನಿಂದ ಕೊಟ್ಟಾನೆ, ಕೊಡಕ್ಕೆ ಬರಂಗಿಲ್ಲ ಅಂತ ಅಂದ್ಕೂಡಲೇ ಅವನ ಮ್ಯಾಗ ಶಸ್ತ್ರ ಪ್ರಯೋಗ ಮಾಡಕ್ಕೆ ಶುರು ಮಾಡಿದ. ಆ್ಯಂಡ್ರಿ ಆವಾಗ ಶಸ್ತ್ರ ಪ್ರಯೋಗ ಮಾಡಿದ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ವಸಿಷ್ಠನ ಮ್ಯಾಗ. ಆವಾಗ ವಸಿಷ್ಠ ಏನು ಮಾಡ್ರು, ಒಂದು ಬ್ರಹ್ಮದಂಡವನ್ನು ಅದ್ರ ಮುಂದೆ ಇಟ್ಟರೆ ಹಿಡಿದ್ರಂತ. ಆ ಬ್ರಹ್ಮದಂಡ ಏನು ಮಾಡಿತು, ಅವನ ಬ್ರಹ್ಮಾಸ್ತ್ರವನ್ನು ನುಂಗಿ ನೀರು ಕೊಡೋದು.
ಅವಾಗ ಸಿಟ್ಟು ಬಂತು ನೋಡು. ಓಹೋ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ನೋಡ್ದ ಕೈಯಾಗಿನ ಬಿಲ್ ಧಿಕ್ಕಾರಿ ಕ್ಷತ್ರಿಯ ಬಲಕ್ಕೆ ನಾನು ಬ್ರಹ್ಮರ್ಷಿಯಾಗೇ ತೀರ್ತನ ಬ್ರಹ್ಮ ಬಲ ಶ್ರೇಷ್ಠದ ಅಂತೂ ತಪಸ್ಸಿ ಕುಂತ ಘೋರ ತಪಸ್ಸು ಮಾಡಿದ ಇಂದ್ರನ ಸಿಂಹಾಸನ ಅಗಲಾಡಕ್ಕೆ ಇತ್ತತ್ತು. ಅವ ಇಂದ್ರ ವಿಚಾರ ಮಾಡಿದ ಇನ್ನು ತಪಸ್ಸು ಮಾಡಿ ನಾನು ಕುರ್ಚಿ ಕಸ್ಕೊಂಡ್ಗಿಂಡ ಅಂತೇಳಿ ಅಲ್ಲಿಂದ ಚಾಲು ಆಗೈತಿ ಇದು ಕುರ್ಚಿ ಜಗಳ ಅಲ್ಲಿಂದ ಚಾಲು ಆಗಿತ್ತು ನೋಡಿ. ಇನ್ನೂ ನಮ್ಮ ವಿಧಾನಸೌಧದಾಗ ಹೇಳೋದ ಅವ ಏನು ಮಾಡಿದ ಒಬ್ಬಾಕಿ ಸ್ತ್ರೀಯನ್ನು ಕಳಿಸಿದಂತ ಅಪ್ಸರಾ ಸ್ತ್ರೀಯನ್ನ. ಯಾವಾಗ ಆಕಿ ಮಾರಿ ನೋಡಿದ ಖಲಾಸ್ ಆಕಿ ಕೂಡ ಸಂಸಾರ ಮಾಡಿದ. ಶಕುಂತಲ ಅಂತ ಒಂದು ಹುಡುಗಿ ಹುಟ್ಟಿತು. ಮತ್ತೆ ಹೋಗಿ ಮತ್ತೆ ತಪಸ್ಸು ಮಾಡಿದ. ಕೊನೆಗೆ ಭಾಳ ಪ್ರಯತ್ನ ಮಾಡಿ ಬ್ರಹ್ಮಶಿ ಆಗೈತಿರಲ್ಲ ಆ ಮಾತು ಇರಲಿ. ಈಗ ಅವನ ಹೆಸರಿಗೆ ತಗೊಳ್ಬೇಕಾಗಿತ್ತು ಕಾರಣ ಏನು? ವಿಶ್ವಾಮಿತ್ರ ಪರಾಶರ ಪ್ರಭೃತಿಯು ವಾತಾಂಬು ಪರಿಣಾಶನ ತಪಸ್ಸು ಹೆಂಗ್ ಮಾಡಿದ್ರು? ವಾತ ಅಂಬು ಅಂದ್ರೆ ವಾಯುವನ್ನ ಆಹಾರ ಮಾಡಿದಾರೆ. ಗಿಡದ ತಪ್ಪಲ ತಿಂದು ತಪಸ್ಸು ಮಾಡಿದವರು 28 ಚಪಾತಿ ತಿಂದು ತಪಸ್ಸು ಮಾಡ ಇವ ಗಾಳಿಯನ್ನು ತಿಂದವರು ಅಲ್ಲ, ಒಣಗಿದ ತಪ್ಪಲ ತಿಂದು ತಪಸ್ಸು ಮಾಡಿದವರು ತಲೆ ಕೆಳಗಾದ್ಬೋದು. ಹೆಣ್ಣಿನ ಮುಂದೆ ನೀ ಎಷ್ಟು ವಿಚಾರ ಮಾಡುವಂತ ಅಭಿಪ್ರಾಯ ಅದ. ಇಲ್ಲಿ ಇನ್ನೊಂದೇನು ಅಂತೇಳಿ ವಿಶ್ವಾಮಿತ್ರ ಇನ್ನೊಬ್ಬದಲ್ಲ ಯಾರವ? ಪರಾಶರ ವ್ಯಾಸ ಭಗವಾನನ ತಂದೆ, ಸಾಮಾನ್ಯ ಪುರುಷ ಅಲ್ಲವ. ಪರಾಶರ ಒಂದು ಯಮುನಾ ನದಿ ದಾಟಬೇಕಾಗಿತ್ತಂತ ನದಿಗೆ ಬಂದ. ಡೋಣ್ಯಾಗ ಒಬ್ಬಾಕಿ ಹೆಣ್ಮಗಳು ಕೂತಿದ್ದಳು. ಆಕೆಗೆ ಹೇಳ್ದ ನಾನು ದಾಟಿಸು ಅಂದ. ಬರ್ರಿ ಅಂದಳು. ವಯಸ್ಸಿನ ಹುಡುಗಿ ನದಿ ಮಧ್ಯದಲ್ಲಿ ಬಂದಾಗ ಆಕೆ ಮ್ಯಾಗ ಮನಸ್ಸು ಆಗ್ತತ್ತ ಅವ್ರಿಗೆ. ಯಾರಿಗೆ? ಪರಾಶರ ಮಹರ್ಷಿಗಳಿಗೆ. ಅವ ಹೇಳ್ದ ನಾನು ನಿನ್ನ ಮ್ಯಾಲ ಮನಸ್ಸಾಗ್ಯದ, ನಾನು ಇಚ್ಛೆನ ಪೂರ್ತಿ ಮಾಡು. ಆಕೆ ಅಂದಳು ಹ್ಯಾಂಗ್ರಿ ಅಂದಳು ಆಕೆ. ಇದು ಹಗಲದ, ಮಧ್ಯಾಹ್ನ ಬಿಸಿಲದ, ಆ ಕಡೆ ಈ ಕಡೆ ಜನ ನೋಡಾಕತ್ಯಾರ, ಇಂಥದ್ರಾಗ ಹ್ಯಾಂಗ್ರಿ ಅಂದಳಾಕೆ. ಅದಕ್ಕೆ ಕಾಶಿ ಬಿಡಂದವ. ಏನು ಈ ಹಗಲನ್ನು ರಾತ್ರಿ ಮಾಡ್ತಾನಂದವ. ಹಗಲು ರಾತ್ರಿ ಮಾಡೋ ತಪಸ್ಸಿನ ಬಲ ಇತ್ತು ಅವನಿಗೆ. ಏಕದಮ ಮೋಡ್ ಮುಸುಕಿದಂಗೆ ಮಾಡಿದ. ನಾಳೆ ಆಕಿನ ಕೂಡಿದಾಗ ಮುಂದೆ ಹಾಗೆ ಆಕೆ ಹೊಟ್ಟೆಲಿ ಹುಟ್ಟಿದವ ಯಾರು? ವ್ಯಾಸ ಭಗವಾನ. ಅಲ್ರಿ ನಿಂದ ಅಂತ ಅರ್ಥ ಅಲ್ಲಿದು. ಅಂದ್ರೆ ಎಷ್ಟು ಜಾಗೃತರಾಗಿರ್ಬೇಕು ಸಾಧಕರು ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಹಗಲನ್ನು ರಾತ್ರಿ ಮಾಡಿದ ಪರಂತು ಆ ಹುಡುಗಿ ಮ್ಯಾಗಿನ ಮನಸ್ಸು ತಗೊಳಕ್ ಬರಲಿಲ್ಲಲ್ಲ. ಯಾಕೆ ಅಷ್ಟು ಪ್ರಬಲದ ಅಂತ ಅಭಿಪ್ರಾಯ ಅದ. ಅದಕ್ಕೆ ಅವ್ರು ಬರೀತದಲ್ಲ, ವಿಶ್ವಾಮಿತ್ರ ಪರಾಶರ ಪ್ರಭೃತಿಯು ಸ್ಥೇಪಿ ಸುಲಲಿತ ಮೋಹಾಂಗತ. ಇಷ್ಟಾದರೂ ಕೂಡ ಆ ಸ್ತ್ರೀಯಮ್ಮ ಮುಖಕಮಲವನ್ನು ನೋಡಿದಾಗ ಅವರು ವೈರಾಗ್ಯ ಹಾಳಾಗಿ ಹೋಯ್ತಲ್ಲ ಅಂತಂದ ಬಳಿಕ ಇಲ್ಲಿ ಸ್ತ್ರೀ ಬಗ್ಗೆ ಬಹಳಷ್ಟು ಪುರುಷರು ಎಚ್ಚರಾಗಿರ್ಬೇಕಾಗ್ತದೆ. ಪುರುಷರ ಬಗ್ಗೆ ಸ್ತ್ರೀಯರು ಬಹಳ ಎಚ್ಚರಾಗಿರ್ಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಇದು ದಾರಿಯನ್ನು ಬಿಡಿಸ್ತದೆ. ಭಾಳ ಜನ ಪತನ ಆಗೋದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಕಾಲದಾಗಂತೂ ಮೊದಲಿನ ಕಾಲದಾಗ ಅಪ್ಸರಾಸ್ತಿಯರು ಮ್ಯಾಲಿಂದ ಬರ್ತಿದ್ರು. ಈಗ ಮ್ಯಾಗಿಂದ ಬರೋ ಜರೂರನ್ನ ಇಲ್ಲೇ ಸಾಕಷ್ಟು ಅಪ್ಸರಾಸ್ತಿಯರು ನಿಮ್ಮ ಮುಂದೆ ಓಡಾಡ್ತಾರೆ. ಅದಕ್ಕೋಸ್ಕರವಾಗಿ ತಮ್ಮ ಭಾಳ ಹುಷಾರಿರಬೇಕು ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಉಪರಾಮ ಇವತ್ತು ಎಷ್ಟದು ಶ್ರದ್ಧಾ ಸಮಾಧಾನ ಉಪರಾಮ ಮೂರಾಗಿದ್ದಾವೆ. ಮುಂದಿನ ವಿಷಯವನ್ನು ನಾಳೆ. ಸದ್ಗುರುನಾಥ ಮಹಾರಾಜ ಕೀ ಜಯ.